ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಅಲ್ಲಿ ಇದು ವಿಚಾರಶಾಸ್ತ್ರ ವಿಚಾರ ಮಾಡಬೇಕಲ್ಲ. ಇಲ್ಲಿ ಓಂ ಅಂದರೆ ಗುಣಪರಿಪೂರ್ಣನಾದ, ಬ್ರಹ್ಮ ಅಂದರೆ ಗುಣಪರಿಪೂರ್ಣನಾದ ನಾರಾಯಣನ ಜಿಜ್ಞಾಸೆಯನ್ನು ಮಾಡಬೇಕು. ಅದು ಶಂಕಾ ಬಂದಿತ್ತು ಮಾನ್ಯ ಪುಸ್ತಕ ಕೊಟ್ಟ. ಓಂಕಾರಕ್ಕೂ ಗುಣಪರಿಪೂರ್ಣ ಅಂತರ್ಥ, ಬ್ರಹ್ಮ ಶಬ್ದಕ್ಕೂ ಗುಣಪರಿಪೂರ್ಣ ಅಂತರ್ಥ. ಯಾಕೋ ಸಂತ ಇವನ ಇವನ ಮಣೂರು ಹುಡುಗ ಶ್ರೀಕಾಂತ ಬಂದಿದ್ದಾಗ ಹಾಂ ಎಲ್ಲ ಅಲ್ಲೇ ಆಗಿರ್ತೀರಿ ಒಳಗೆ. ಕಿರಿ ತೊಂಬವು ಒಳಗಾದ ಉತ್ತರ ಕಟ್ಟಬಹುದು. ಓಂಕಾರದ ಅರ್ಥ ಗುಣಪರಿಪೂರ್ಣ, ಬ್ರಹ್ಮ ಶಬ್ದಕ್ಕೂ ಗುಣಪರಿಪೂರ್ಣ. ಪುನರುಕ್ತಿ ಬಂತಲ್ಲ, ಗುಣಪರಿಪೂರ್ಣನಾದ ಬ್ರಹ್ಮನ ಉತ್ತರ ಎರಡು. ಒಂದು ಬ್ರಹ್ಮ ಶಬ್ದಕ್ಕೆ ರೂಢಿ ಎಂಬ ಅರ್ಥ, ಬ್ರಹ್ಮದ ಬ್ರಹ್ಮ ಯೋಗಾರ್ಥರು ಅರ್ಥ. ನಾವು ಓಂಕಾರಕ್ಕೆ ಅನ್ವಯ ಮಾಡುವ ವೇಳೆಯಲ್ಲಿ ಒಂದು ರೂಢಿ ಇಟ್ಕೋ. ಬ್ರಹ್ಮಾಖ್ಯ ನಾರಾಯಣನು ಓಂ ಗುಣಪರಿಪೂರ್ಣ. ಅವನ ಬ್ರಹ್ಮ ಶಬ್ದಕ್ಕೆ ಯೋಗಿಗೆ ಮಾಡಂಗ ಅಂದರೆ ಹೊಡೆದು ಹೇಳಂಗಿಲ್ಲ. ಬ್ರಹ್ಮದ ನಾರಾಯಣ ಒಂದು ಹೆಂಗೆ ಗುಣಪರಿಪೂರ್ಣ ಒಂದು ಓಂಕಾರವನ್ನು ಇಡಲಿಕ್ಕೆ ಏನು ಕಾರಣ ಅಂತ ಕೇಳಿದರೆ, ನೀವು ಸರ್ವೇ ವೇದ ಯತ್ ಪದಮಾವನಂತಿ ಒಂದು ಶ್ರುತಿ. ಎಲ್ಲ ವೇದಗಳು ಭಗವಂತನ ಸ್ವರೂಪವನ್ನು ತಿಳಿಸುತ್ತವೆ. ಸರ್ವೇ ವೇದ ಯತ್ ಪದಂ ಆವನಂತಿ. ಹೀಗಾಗಿ ದೇವರನ್ನು ತಿಳಿಸ್ತಕ್ಕಂತಹ ಉತ್ತಮ ಸಾಧನೆ ಯಾವುದು? ವೇದ. ಎಲ್ಲ ವೇದಗಳ ಸಾರ ಬ್ರಹ್ಮ. ಅದನ್ನು ಈ ಸೂತ್ರೊಳಗೆ ಹೇಳಬೇಕು. ದೇವರು ಎಲ್ಲ ವೇದಗಳ ಪ್ರತಿಪಾದ್ಯನಾಗಿದ್ದಾನೆ ಅಂತ ಈ ಸೂತ್ರೊಳಗೆ ಹೇಳಬೇಕು. ಅದು ಅದರಿಂದ ಹೇಳಬೇಕು, ಓಂಕಾರದಿಂದ ಹೇಳಬೇಕು. ಓಂ ಅಂತ ಪದ ಯಾಕಿದ್ದಾನೆ? ದೇವರು ಓಂಕಾರದಿಂದ ಪ್ರತಿಪಾದ್ಯ. ಏನೋ ಓಂಕಾರದಿಂದ ದೇವರು ಪ್ರತಿಪಾದ್ಯ. ಯಾಕೆ ಪ್ರತಿಪಾದ್ಯ? ಎಲ್ಲ ವೇದಗಳಿಂದ ದೇವರು ಪ್ರತಿಪಾದ್ಯ ಅಂತ ಇದೆ. ಓಂಕಾರದ ಪ್ರತಿಪಾದ್ಯ ಹೆಂಗೆ? ಪರಮಾತ್ಮನು ಸರ್ವ ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಯಾಕೆ? ಅದರ ವ್ಯಾಖ್ಯೇಯವಾದ ಓಂಕಾರಾರ್ಥವಾಗಿದೆ. ಟೆಕ್ಸ್ಟ್ ಪುಸ್ತಕಕ್ಕೆ ಯಾವುದು ವಿಷಯವೋ ಅದೇ ಗೈಡಕ್ಕೂ ಇರ್ತದೆ. ಟೆಕ್ಸ್ಟ್ ಪುಸ್ತಕವು ಹೇಳ್ತದೆ ಸೈನ್ಸ್, ಅದು ಗೈಡ್ ಬಂತು. ಗೈಡಿಗೆ ಸಬ್ಜೆಕ್ಟ್ ಯಾವುದು? ಓಂಕಾರ ಟೆಕ್ಸ್ಟ್ ಇದ್ದಾನೆ, ಮುಂದಿನ ಇವು ಗೈಡ್ ಇದ್ದಾನೆ. ಹಾಂ, ಅದು ದೇವರು ಎಲ್ಲ ವೇದಗಳ ಅರ್ಥನಾಗಿದ್ದಾನೆ. ಯಾಕೆ? ಆ ವೇದಗಳಿಗೆ ವ್ಯಾಖ್ಯೇಯವಾದಂಥ ಓಂಕಾರ ಅರ್ಥವಾಗಿದ್ದಾನೆ. ಈ ಎಲ್ಲ 4-5 ಗೈಡ್ಗಳು ಇವು ಸೈನ್ಸ್ ಸಬ್ಜೆಕ್ಟ್ಗಳದ್ದೇ ಆಗ್ಯಾವ. ಯಾಕೆ? ಇದಕ್ಕೆ ಮೂಲವಾದ ಟೆಕ್ಸ್ಟು ಏನಾಗ್ಯದ? ಸೈನ್ಸೇ ಹೇಳ. ಹಂಗೆ ಓಂಕಾರ ಮೂಲ. ದೇವರು ಓಂಕಾರ ಅರ್ಥ ಆಗ್ಯಾವ. ಓಂಕಾರದಿಂದ ಗುಣಪರಿಪೂರ್ಣತ್ವ ಎಂಬ ಅರ್ಥ ಓಂಕಾರಕ್ಕೆ. ಅಂದರೆ ಅದರದೇ ಮುಂದೆ ಹೇಳಬೇಕಾದ್ರು ಓಂಕಾರದ ವ್ಯಾಖ್ಯಾನ ಯಾವುದು? ತ್ರಿಪದ ಗಾಯತ್ರಿ ಇಲ್ಲ, ವ್ಯಾಹೃತಿ ಭೂ ಭೋ ಹಾಸ ಭೂ ಭೋ ಇಲ್ಲಿ ಯಾವುದು? ತ್ರಿಪದ ಗಾಯತ್ರಿ ವ್ಯಾಖ್ಯಾನ ಯಾವುದು? ಶಿವರ್ಗ ಪೂರ್ಣ ಸೂಕ್ತದ ವ್ಯಾಖ್ಯಾನ ಯಾವುದು? ಅದ್ರ ಮೇಲೆ ದೇವರ ಸರ್ವ ವೇದಾರ್ಥ ಅದು ತಿಳಿಸೋ ಸಲುವಾಗಿ ಓಂ ಅಂತ ಇಡ್ಲಿಕ್ಕೆ ಕಾರಣ. ದೇವರು ಸರ್ವ ವೇದಗಳ ಸಾರನಾಗಿದ್ದಾರೆ ಅಂತ ತಿಳಿಸ. ಯಾಕ? ಸರ್ವ ವೇದಾರ್ಥವಾದ ಓಂಕಾರವನ್ನು ಇಟ್ಟುಬಿಟ್ಟ. ಇದೇನ
ಸರ್ವವೇದ ಸಾಧನೆ ಅಲ್ಲ. ಯಾಕೆ ಓಂಕಾರ ಏನಾಗಿದೆ, ಎಲ್ಲ ವೇದಗಳ ಮೂಲ ಆಗಿದೆ. ಹೀಗೆ ಸರ್ವ ವೇದಗಳು ಭಗವಂತನ ಸಾರನಾಗಿದ್ದರಿಂದ ಸರ್ವ ಇಡಪ ಸರ್ವೇ ವೇದಾಯ ಪದಂ ಆಮನಂತಿ ಇತ್ಯಾದಿ ಸಿದ್ಧಮಪಿ. ಸರ್ವವೇದ ಅದಕ್ಕೊಂದು ಅನುಮಾನ ಮಾಡಿ, ಸರ್ವವೇದ ಈಶ್ವರ ನಾರಾಯಣನು ಸರ್ವವೇದಗಳ ಪ್ರತಿಪಾದ್ಯನಾಗಿದ್ದಾನೆ. ತದ್ವ್ಯಾಖ್ಯೇಯ ಓಂಕಾರಾರ್ಥತ್ವ. ಏನು ವೇದಗಳಿಗೆ ವ್ಯಾಖ್ಯೇಯವಾದ ವ್ಯಾಖ್ಯಾನ ವೇದ, ವ್ಯಾಖ್ಯೇಯ ಓಂಕಾರ. ಯಹ ಯದ್ ವ್ಯಾಖ್ಯೇಯಾರ್ಥ ಸ ತದರ್ಥ ಸಂಪನ್ನ. ಯಾವ ಸಬ್ಜೆಕ್ಟು ಟೆಕ್ಸ್ಟಿಕಲನ್ನು ಜ್ಞಾನಕ್ಕೂ ಇದ್ದೇ ಇರ್ತದೆ. ಯಾಕೆ ಸರ್ವೇ ವೇದ ಈಶ್ವರ ಪದ, ಎಲ್ಲ ವೇದಗಳು ವಿಷ್ಣು ಪರವೇ ಆಗಿವೆ. ಯಾಕೆ ತತ್ಪರ ಓಂಕಾರ ವ್ಯಾಖ್ಯಾನತ್ವ. ಭಗವಂತನ ಪರವಾದ ಓಂಕಾರಕ್ಕೆ ವ್ಯಾಖ್ಯಾನ ಆಗ್ಯಾವ. ಹಿಂಗೆ ಉಲ್ಟ ಓಂಕಾರಕ್ಕೆ ಯಾವ ವಿಷಯವೋ ಅದು ವೇದಕ್ಕೂ ಅದೇ ವಿಷಯ. ಓಂಕಾರ ಟೆಕ್ಸ್ಟು, ಮುಂದಿನದೆಲ್ಲ ಗೈಡ್. ಹಂಗೆ ದೇವರು ಓಂಕಾರಕ್ಕೆ ಏನಾಗ್ಯಾನ ಸಬ್ಜೆಕ್ಟ್ ಆಗಿ, ಅಂದಲ್ಲ ಓಂಕಾರದ ಅರ್ಥವಾದ ವೇದಗಳಿಗೆ ಸಬ್ಜೆಕ್ಟ್ ಆಗಬೇಕು. ಇಲ್ಲ, ಈ ರಹಸ್ಯ ತಿಳಿಸುವ ಸಲುವಾಗಿ ಓಂ ಅಂತ. ಓಂ ಎಂಬುದು ಉದ್ದೇಶ ಎರಡು. ಒಂದು ಗುಣಪರಿಪೂರ್ಣತ್ವ, ಅದು ಬ್ರಹ್ಮನಾಗ್ಯಾನ ಅಂತ ತಿಳಿಸುವ ಸಲುವಾಗಿ. ಇನ್ನೊಂದು ಓಮಿನ ಮಂಗಳಾರ್ಥ, ಅದ ಉಚ್ಚಾರ ಮಾಡಿದ್ರೆ ಮಂಗಳಾರ್ಥ ಅದೊಂದು. ಇನ್ನೊಂದು ಮುಖ್ಯ ಅರ್ಥ. ಈ ಬ್ರಹ್ಮಸೂತ್ರಕ್ಕೆ ಸಬ್ಜೆಕ್ಟ್ ಯಾರು? ನಾರಾಯಣ. ಬ್ರಹ್ಮ ನಾರಾಯಣ. ಆ ನಾರಾಯಣ ಏನಾಗ್ಯಾನ ಅದು ಹೆಂಗೆ ನಮ್ಗೆ ಗೊತ್ತಾಗ ಓಂ. ಓಂ ವೇದಗಳಿಂದ ಪ್ರತಿಪಾದ್ಯನಾದ ನಾರಾಯಣನು ಇಲ್ಲಿ ಜಿಜ್ಞಾಸನಾಗಿದ್ದಾನೆ ಅಂತ ನಿಮಗೆ ತಿಳಿಸ್ಬೋದು. ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಪ್ರಶ್ನೆ ಕೇಳಿದ್ರು, ಪ್ರಶ್ನೆ ನೆನಪಿರಬೇಕು ನಮಗೆ. ಇದಕ್ಕೆ ಪ್ರಶ್ನೆ ಕೇಳಿದ್ರು, ನೀವು ದೇವರ ಬಗ್ಗೆ ಜಿಜ್ಞಾಸ ಮಾಡ್ತೀನಿ ಅಂತೀರ. ಆ ದೇವರ ಯಾವ ಪ್ರಮಾಣಗಳಿಂದ ಬೇಕು? ಪ್ರಮಿತನೋ ಕೇಳಿದ್ರು, ಪ್ರಮಿತನೋ ಅಪ್ರಮಿತನೋ? ಪ್ರಮಿತ ಅಂದ್ರೆ ಏನು? ಪ್ರಮಾಣಗಳಿಂದ ವೇದ್ಯೋ ಅವೇದ್ಯ. ಪ್ರಮಾಣಗಳಿಂದ ವೇದ್ಯ ಅಲ್ಲ ಅಂದ್ರೆ ಜಿಜ್ಞಾಸ ಮಾಡೇಬೇಡ, ಇಲ್ಲ ವಸ್ತುನೇ ಇಲ್ಲ. ಪ್ರಮಾಣಗಳಿಂದ ಪ್ರಮಿತ ಅಂದ್ರೆ ಯಾವ ಪ್ರಮಾಣ? ಪ್ರತ್ಯಕ್ಷ ಅನುಮಾನ ಆಗ. ಪ್ರತ್ಯಕ್ಷದಿಂದಂತೂ ದೇವರ ಗೊತ್ತ, ಅನುಮಾನದಿಂದ ಪ್ರತಿಬದ್ಧ ಲಿಂಗಾಭಾವ ಆಗ. ಆಗ ಬಂದ್ರೆ ಯಾವುದು? ಮೃಗಾದಿಕ. ಆಗಬಾರ್ದು ಎರಡು: ಮನುಷ್ಯಕೃತ ಆಗಮ ಮತ್ತು ಮನುಷ್ಯಕೃತ ಆಗಮಗಳು ಪ್ರಮಾಣ ಆಗಂಗಿಲ್ಲ. ಯಾಕಂದರೆ ಇದು ನಂದು, ನೀವು ನಂದಂತ. ಅದಕ್ಕೆ ಅಪೌರುಷೇಯವಾದಂಥ ವೇದಗಳು. ಆ ಅಪೌರುಷೇಯವಾದಂಥ ವೇದಗಳಿಂದ ದೇವರು ಪ್ರಮಿತನಾಗಿದ್ದಾನೆ ಅಂತ ತಿಳಿಸುವ ಸಲುವಾಗಿ ಓಂ ಅಂತ. ಯಾಕಂದರೆ ಓಂ ಇದು ಸಕಲ ವೇದಗಳ ಮೂಲ ರೂಢ. ಅದಕ್ಕೊಂದು ಕಥೆ ಹೇಳಿದ್ರೆ ಇನ್ನೇ ಹೇಳಿದ. ಒಬ್ಬ ಗುರು ಶಿಷ್ಯಗೆ ವೇದ ಭಾಷೆ ನಡೀತು. ಹೇಗೆ ಒಂದು ತಿಂಗಳು ಗುರುಗಳಿಗೆ ಊರಿಗೆ ಹೋಗಬೇಡ, ನಾವು ಊರಿಗೆ ಹೋಗ್ತೀನಪ್ಪ, ನಾ ಹೇಳಿದ್ದ ಪಾಠವನ್ನು ದಿನ ಓದ್ತು ಯಾರಿಗೆ ಹೋಗಿ ಬರ್ತೀನಿ. ಅದು ಒಂದು ಸಮಸ್ಯೆ ಬಂತು. ನಾನು ಪಾಠವನ್ನು ಹೇಳಿದ್ದೇನೆ ಅಂತಿರ್ತಾನೆ, ತಪ್ಪು ನಾವು ತಪ್ಪದಾನೆ ನಮಗೆ ಹೇಳ್ತಿದ್ದೆ. ಅವಾಗ ಯಾರು ಹೇಳೋದು? ಹೌದು ಸಮಸ್ಯೆ. ಹಾಂ, ಈಗ ನಾವೇನು ಕೂತೀವಿ ಅಂದರೆ ಇನ್ನೊಂದು ಆಲದ ಗಿಡ, ಆಲದ ಗಿಡಕ್ಕೆ ಯಾವ್ದು ಕೂತು ನೀನು ದಿನ ನೀ ತಪ್ಪಿದೆ ಅಂದರೆ ಒಂದು ಎಲ್ಲಿ ಕೇಳಬೇಕು, ಅವನಿಗೆ ತಿಳ್ಕೊ ತಪ್ಪೇನೋ ಸರಿ. ಆಯ್ತು ಗುರುಗಳ ಹೋದ್ರು ಪಾಠ ಮೊದಲು ಗಿಡನೇ ಬಿತ್ತು. ಇದೆಯಲ್ಲ ಟಾಪ್ ಗಿಡನೇ ಎಲ್ಲಿ ಅಂದಿದ್ರು ಗಿಡ ಬಿತ್ತು. ಸರಿ ಪಾಠ ಯಾಕೋ ಆಗಿ ಬಂದಿಲ್ಲ ನಮಗೆ ಅಂದಿರ್ತಾರೆ. ಆಗಿಲ್ಲ ಇವೆಲ್ಲ ಇವು ಬಿಟ್ಬಿಡೋದನ್ನ ಆಗ ಬಿಟ್ಬಿಟ್ಟ. ಗುರುಗಳು ಬಂದರು, ಏನಪ್ಪಾ ಇಲ್ರಿ ಗುರುಗಳೇ ನೀವು ಹೇಳ್ದಂಗೆ ಮಾಡಿದ ಅದೇನಾಯ್ತು? ಗಿಡನೇ ಬಿತ್ತು. ಏನು
ಇದಾಗಿತ್ತ ಏನು ಅನ್ನೋಣ ಹರಿಹಿಯಾಮ್ ಓಮನು ಬರ ಹರಿಹಿಯಾಮ್ ಇದು ತಪ್ಪಿದೆ. ಓಂಕಾರವನ್ನು ತಪ್ಪಂದ್ರೆ ಗಿಡ ಅಂದರೆ ಓಂಕಾರ ಎಷ್ಟು ಸಣ್ಣದ ಗಿಡ ದೊಡ್ಡದು ಹೆಂಗೆ ಬರ್ತದೆ ಅಂತಂದ್ರೆ ಅಲ್ಲೋ ಎಲ್ಲ ವೇದಗಳಿಗೆ ಮೂಲ ಬಡ್ಡಿನೇ ಓಂಕಾರ. ಮತ್ತು ಬಡ್ಡಿಗೇನಾದ್ರೂ ಗಿಡ ಬೀಳ್ತದಿಲ್ಲ, ಗಡ್ಡಿನೇ ಹುಳ ಹತ್ತಿದ್ರೆ ಗಿಡ ಬೀಳ್ತದಿಲ್ಲ ಹೇಳಿ. ಹಂಗೆ ನೀನು ವೇದದ ಮೂಲಭೂತವಾದ ಓಂಕಾರವನ್ನೇ ತಪ್ಪಂದಿದ್ದೀನಿ. ಹರಿ ಓಂ ಓಂ ಯಾಮ್ ಅಂದ್ರೆ ಓಂಕಾರವನ್ನು ಹರಿ ಓಂ ನಮಗೆ ಹರಿ ಯಾಮ್ ಅಂದ್ರೆ ತಪ್ಪಂದಿ ವೇದ. ಆ ಬಡ್ಡಿನೇ ತಪ್ಪ. ಹೀಗಾಗಿ ಇಡೀ ಆ ವೇದವೇ ಬಿದ್ದು ಹೋಯಿತು. ಅಪ್ಪದಿನತಿಗೆ ಓಂಕಾರ ಇವು ಸಕಲ ವೇದಗಳ ಮೂಲ ರೂಟ್. ಆ ವೇದಗಳಿಂದ ಇವ ನಾರಾಯಣ ಪ್ರತಿಪಾದನೆ ಆಗಿದೆ ಅಂತ ತೋರಿಸುವ ಸಲುವಾಗಿ ಏನು ಮಾಡಿದ್ರೆ ಓಂ. ಹಾಗಾದ್ರೆ ತತ್ಪರ ಓಂಕಾರ ವ್ಯಾಖ್ಯಾನ ಇವ ಸಾಕ್ಷಾದೇವ ಅನುಮಾನಂ ಕಿನ್ನ ವ್ಯಾಖ್ಯಾನ ನಿಮ್ಮನೇನ ಪರಂಪರ. ನೀವು ಓಂಕಾರ ಇದು ಸಾಕ್ಷಾತ್ ಪರಮಾತ್ಮ ಪ್ರತಿಪಾದನೆ ಮಾಡ್ತಾರೆ. ಇವೆಲ್ಲ ಪರಂಪರೆಯಾಮ ಅಂದ್ರೆ ಓಂಕಾರದ ವ್ಯಾಖ್ಯಾನ ಯಾರತಿ, ಅದರ ವ್ಯಾಖ್ಯಾನ ಗಾಯತ್ರಿ, ಅದರ ವ್ಯಾಖ್ಯಾನ ಪೂರ್ಣಸೃಷ್ಟಿ, ಅದರ ವ್ಯಾಖ್ಯಾನ ಪರಮಾತ್ಮ ವೇದ. ಆ ವೇದಕ್ಕೆ ಪ್ರತಿಪಾದ್ಯ ಪರಂಪರೆಯ ಸಾಕ್ಷಾದೇವ ಅನುಮಾನಂತಿನ ಜನಕ್ಕೆ ಮನೆಯ ಪರಂಪರೆಯ ಅಂದರೆ ತಾಪಿ ಸಾಕ್ಷಾತ್ ವ್ಯಾಖ್ಯಾತು ಶಕ್ತಿ ಯಾಕೆ ಮಾನ್ಯತ್ವೇ ವಾಕ್ಯಾಂತರ ಬರೆದ ಸರ್ವಾಭ ಓಂಕಾರ ವ್ಯಾಖ್ಯಾನ. ಎಲ್ಲ ವಾಕ್ಯಗಳು ಓಂಕಾರದ ಸಾಕ್ಷಾತ್ ವ್ಯಾಖ್ಯಾನ ನಾಮ ಯುಕ್ತ ಪ್ರಕಾರೇಣ ಪರಂಪರೆಯು. ಎಲ್ಲ ವೇದಗಳು ಎಲ್ಲ ವಾಕ್ ಓಂಕಾರದ ಸಾಕ್ಷಾತ್ ವ್ಯಾಖ್ಯಾನ ಅಂತ ಈ ಚಾನಲ್ನಲ್ಲಿ ಓಂಕಾರದ ವ್ಯಾಖ್ಯಾನ ವ್ಯಾಧತಿ ಗಾಯತ್ರಿ ಪೂರ್ಣಸೂತ್ರ ವೇದ. ಈ ಪರಂಪರೆಯ ತೃತೀಯ ತದ್ರೂಪ ಪರಂಪರಾತ್ಮಕ ವ್ಯಾಖ್ಯಾನ ಈ ಕಾಶಿಕ ಇತಿ ಜ್ಞಾಪಯಿತು ಉತ್ತಮ ವ್ಯಾಖ್ಯಾನ. ಸರಿ, ಓಂಕಾರಕ್ಕೆ ಅರ್ಥ ಏನು ಮಾಡಿದ್ರಿ ನೀವು? ಸಕಲ ಗುಣ ಪರಿಪೂರ್ಣ ನಾದ ಬ್ರಹ್ಮನ ನಾರಾಯಣ, ಅದರ ಅರ್ಥ ಅದೇ. ಹಾಗಾದರೆ ಇದ್ಯಾಕೆ ಇದು ಹೇಳಬೇಕಾಗ್ತದೆ? ಸಕಲ ಗುಣ ಪರಿಪೂರ್ಣ ಬಂದಾಗ ಬ್ರಹ್ಮನು ಜಿಜ್ಞಾಸ ಮಾಡಿ, ಬ್ರಹ್ಮನ ವಿಚಾರ ಮಾಡಿ. ವಿಷಯ ಸಕಲ ಗುಣ ಪರಿಪೂರ್ಣ ಆದ ಬ್ರಹ್ಮ ಅಂತ ಯಾಕಂತ ಈಗ ಪ್ರಶ್ನೆ ಹೇಳಿದೆ. ನೀ ಪ್ರಶ್ನೆ ಮಾಡಿದ್ದಪ್ಪ, ಬ್ರಹ್ಮನೇ ಜೀವ, ಜೀವನೇ ಬ್ರಹ್ಮ. ನೀನು ಹೇಳಿದ್ದಿಲ್ಲ. ಜೀವನಕ್ಕೂ ಗೊತ್ತೇ ಇಲ್ಲ, ನಾವು ಜಿಜ್ಞಾಸ ಏನು ಮಾಡೋದು? ಅಹಮಸ್ಮಿ, ನಾ ಇದ್ದೇನೆ, ನಾ ತಿಂತೇನೆ ಮುಡ್ತೇನೆ ತಿನ್ನೋದು. ನಿಮಗೆ ಜೀವನ ಬಗ್ಗೆ ಏನದ ಜ್ಞಾನ ಅದನ್ನೇ ಅದ. ಎಲ್ಲರ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಜಿಜ್ಞಾಸ ಏನು ಮಾಡ್ತೇನೆ? ಜಿಜ್ಞಾಸ ಏನು ಮಾಡ್ಬೇಕು ಹೇಳಿ? ಯಾವ್ದು ನಿಮಗೆ ಸ್ವಲ್ಪ ಇನ್ನೂ ತಿಳಿದಿಲ್ಲ ಅದ್ರ ಬಗ್ಗೆ ಜಿಜ್ಞಾಸ ಮಾಡಬೇಕು. ಜೀವನ ಯಾವಂತ ನಮ್ಮ ಸ್ವರೂಪ ನಮ್ಗೆ ಗೊತ್ತಂದೆ. ಈಗ ನೋಡಿ, ನೀವು ಏನು ಮಾಡ್ತೀವಿ? ನಮ್ಮ ಬಾಡಿ ಚೆಕ್ ಮಾಡಿಸ್ತೀವಿ, ಜೀವನ ಚೆಕ್ ಮಾಡ್ಸಂಗಿಲ್ಲ. ಅದು ನೀನೇ ನೋಡ್ಕೊಬ. ಬಾಡಿ ಚೆಕ್ ಮಾಡ್ತಾರೆ, ಜೀವನ ಚೆಕ್ ಮಾಡಿದ್ರೆ ನೀನೇ ನೋಡ್ಕೊಬ. ಅದನ್ನು ನಮ್ಗೆ ಗೊತ್ತ. ಪ್ರತಿಯೊಬ್ಬ ಜೀವ ತನ್ನನ್ನು ಅರ್ತಾನ. ಹೀಗಾಗಿ ಜೀವನ ಜಿಜ್ಞಾಸ ಅಂತ ಆ ಜೀವನೇ ಬ್ರಹ್ಮ ಅಂದಮೇಲೆ ಜಿಜ್ಞಾಸ ಯಾಕೆ ಮಾಡಬೇಕು? ಸರಿ, ಇದು ಯಾವಾಗ ಜೀವ ಬ್ರಹ್ಮರು ಒಂದಾದ್ರೆ ಇಬ್ರು ಒಂದಾಗೇ ಅಲ್ಲ, ಅತ್ಯಂತ ಭಿನ್ನಿದ್ದಾರೆ. ಸರಿ, ಜೀವ ಬ್ರಹ್ಮರು ಭಿನ್ನಿದ್ದಾರೆ ಅನ್ನಲಿಕ್ಕೆ ಪ್ರೂಫ್ ಏನು? ಅವನು ಸರ್ವಜ್ಞಾನ ಅಲ್ಪಜ್ಞಾನ, ಅವನು ಸ್ವತಂತ್ರನ ಪರತಂತ್ರ. ಇದು ಚಾಟಿ ಕಥೆ ಹೇಳ. ರಾಮಾಯಣದೊಳಗೆ ಅವ ವಾಲಿ ಕಾಡು ಭಾಳ ಆಗಿತ್ತು. ಹೇಳ್ತೀನಿ, ಅವನು ತುಗ್ರೀವ ಭಾಳ ತ್ರಾಸ ಮಾಡ್ಕೊಂಡು ರಾಮ ನನಗೆ ಒಂದು 2 ಕೆಲಸ ಮಾಡಿ, ನನಗೆ ಸಹಾಯ ಮಾಡಿ. ನನ್ನ ಹೆಂಡತಿನ ತೊಗೊಂಡಾನ, ರಾಧಿಕಸ್ಕೊಂಡ, ನಮ್ಮ ಅಣ್ಣನ ಕೊಂದು ನನಗೆ ಬೇಕಾಗ ರಾಮ ಆಗಿತ್ತು. ನಾನು ನೀ ಕರಿಯ ಅವನು ಕಳೆದ ಯುದ್ಧಕ್ಕೆ ಬಾ. ಅವಂದ ಇವನು ಹೇಳ್ತೀನಿ ನಾನು ಯಾಕೆ ಬಂದಿಲ್ಲ.
ಮತ್ತೆ ಹಾಕೋದು ಅವರೊಟ್ಟು ಸೇರಿ ಹೇಳಿದ್ರು ನಿಮ್ಮ ರಾಮ ಬಂದ ಬಂದೆ ಯುದ್ಧಕ್ಕೆ ಬಂದ ನೀನು ಬ್ಯಾಂಕ್ ಸುರ ಹಚ್ಚಿ ಗೊತ್ತಿ ಅವ್ನು ಗಾತಿ ಮಾಡಿಬಿಟ್ಟು ಯಾರು ಭಾರಿ ಈಗ ನೋಡ್ಕೋದ ನಾಟಕಗಳ ಕೆಲವು ಪಾತ್ರಗಳು ಭಯಪಟ್ಟು ಮಾಡ್ರಂಗೆ ಹಿಂಗಾಗಿ ಹೇಳ್ಕೊಳ್ತಿ ಹೇಳ್ತು ಅಂತ ಹಂಗೆ ಹಿಂಗೆ ನೋಡ್ಕೊತ ರಾಮ ಕುಡಿಯೋದು ಕಡಿ ಹೊಡೆಸ್ಕೊಂಡು ಹೊಡ್ಕೊಂಡು ಹಣ್ಣು ಬಿದ್ದ ಸಾಯೋದು ಓಡಿ ಬಂದ ಏನಪ್ಪ ರಾಮ ಇಬ್ಬರು ಯುದ್ಧ ಶುರು ಮಾಡಿ ನಾವು ಹೊಡಿತಂತ ನೀವು ಹೊಡಿದೇ ಇಲ್ಲ ನಾನು ಹೊಡಿಸಿದೆ ಅವನ್ನ ನೋಡಿ ಎಲ್ಲ ಬೆನ್ನ ಮೂಳೆ ಎಲ್ಲ ಮುರಿದು ಹೋಗ್ಯಾವ ಇನ್ನೊಂದು ಹೋಗೋದು ಇಲ್ಲೇ ಸಾಯಿತು ಸತ್ಯ ಹೋಗ್ತೀನಿ ಯಾಕೆ ಹೊಡಿಲಿಲ್ಲ ಅಲ್ಲಿ ಹೊಡಿಲಿಕ್ಕೆ ಕಾರಣ ಬೇರೆ ಅದು ಅಂಥವು ಜಗಳ ನಡೆದಾಗ ನಾವು ಒಮ್ಮೆ ಡಿಸೈಡ್ ಮಾಡಿ ಒಬ್ಬರು ಪರದಾಗ ಆದಷ್ಟು ಕೂಡಿಸಿಟ್ಟು ಪ್ರಯತ್ನ ಮಾಡ್ತೀವಿ ಯಾವ ವೇಳೆಗೆ ಮತ್ತೆ ದೊಡ್ಡ ರಿಲೇಷನ್ ಒಂದಾಗ್ತದೆ ಕುಟುಂಬ ನೀ ಬಂದು ಹಿಂಗೆ ಬಂದು ನಮ್ಮ ಅಣ್ಣವ್ರು ಬಂದು ಸುಮ್ಮನೆ ಇಲ್ಲದೇ ಇದ್ದು ನಮ್ಮ ಅಣ್ಣ ಉಳ್ಕೊಂಡಿರ್ತಿದ್ದ ಬಂದಾನಂತಾರೆ ಕೆಲವು ನಾವೇ ಕೊಲ್ಲ ಅಂತ ಹೇಳಿರ್ತಾರೆ ಆದ್ರೆ ಅದಕ್ಕೆ ಏಕ ಸಹೋದರಗತ ಸಹೋದರರೊಳಗೆ ಹೆಣ್ಣು ನಡೆದಾಗ ಒಬ್ಬರ ಪಕ್ಷವನ್ನು ಭಾಳ ಬಯಸಬಾರ್ದು ಕೆಟ್ಟಂಗೆ ಇಬ್ಬರು ಕೂಡಿಸೋಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಆ ಬ್ಲಡ್ ರಿಲೇಷನ್ ಯಾವ ವೇಳೆಗೆ ಅದು ಎಕ್ಸ್ಪೋಸ್ ಆಗ್ತದೆ ಗೊತ್ತಿಲ್ಲ ನಾವು ಸುಮ್ಮನೆ ಹೇಳ್ಕೊತಿದ್ದೀವಿ ನೀವು ಬಂದು ಹಿಂಗೆ ಹಾಕಿ ನೋಡ್ರಿ ನಮ್ಮೇಲೆ ಹಾಕ್ಬಿಡ್ತಾರೆ ರಾಮಂದಂತ ಒಳಗೆ ಹಂಗಿತ್ತು ಮುಖ್ಯ ಅಂತ ಹೇಳಿದ ನನಗೇನಾಯ್ತಪ್ಪ ಅಂದ್ರೆ ಸುಗ್ರೀವ್ ಯಾರು ವಾರಿ ಅವ್ರನ್ನ ಗೊತ್ತಾಗಲಿ ಇಬ್ಬರು ಹೊಳಿ ಅದಕ್ಕೆ ನಾ ಎಲ್ಲಾದರೂ ತಪ್ಪೆ ನಿನ್ನನ್ನು ಹೊಡೆದ್ಬಿಟ್ರ ನೀನೇ ವಾರಿ ಅಂತ ಹೊಡೆದ್ಬಿಟ್ರ ಅದಕ್ಕೆ ನೀವು ಕೊಲ್ಲೋದಕ್ಕಿಂತಲೂ ನೀ ಏನು ಯಾರು ಏನು ಹೇಳ್ತಾ ಸುಗ್ರೀವ್ ಹೇಳಿ ಹನುಮಂತ ನೀನು ಶಾಣೆ ಅಂತ ಹೇಳ್ಯಾನ ಇಷ್ಟು ಶಾಣೆ ತಂದಿದ್ದೀನಿ ಈ ಊರಾಗ ಸುಗ್ರೀವ್ ಯಾರು ಬಾರಿಯವ್ರು ಗೊತ್ತಾಗ್ಯಾನ ಇಲ್ಲಂಕ ಗೊತ್ತಾಗ್ಯ ಹೊಡ್ಸೋವ ಸುಗ್ರೀವ ಹೊಳೆವ ಬಾರಿ ನಾನೇ ಹೊಳೆಯಿಂದ ನಿನಗೆ ಕಡೆ ಬರ್ತಿದ್ದೆ ನಾನೇ ಹೊಡಿ ಸಾಕಂತ ನಿನ್ನ ಕಡೆ ಬಂದ ಕೇಳ್ತಿದ್ದೆ ಸಣ್ಣ ಹಾಕದ ಖರ್ಚು ಹೇಳ್ತೀನಿ ನಾವು ಯಾರು ಮಾಲಿ ಮತ್ತು ಈಗ ಡಿಸ್ಟನ್ಸ್ ಗೊತ್ತಿದೆ ನಿಮಗೆ ಪ್ರತ್ಯಕ್ಷ ಅದಲ್ಲ ಪ್ರತ್ಯಕ್ಷವಾಗಿ ಅದ ಹಂಗೆ ಜೀವಾತ್ಮ ಪರಮಾತ್ಮರು ಹಿಂದಿದ್ದಾರ ಪ್ರತ್ಯಕ್ಷವಾಗಿ ಅದ ಅದಕ್ಕಾಗಿ ಇಷ್ಟೆಲ್ಲ ಖಟಾಟೋಪ್ ಯಾಕೆ ಯಾಕಂದ್ರೆ ಖಟಾಟೋಪ್ ಯಾಕಂದ್ರೆ ಇವೆಲ್ಲ ಸುಳ್ಳು ಅಂತಾರ ಅವರು ಈ ಸರ್ವಜ್ಞ ಅಲ್ಪಜ್ಞ ಎಲ್ಲ ಸುಳ್ಳು ಚೈತನ್ಯ ಒಂದೇ ಖರೆ ಅದಕ್ಕೆ ಮಾಡೋದು ನೀನು ಅದಕ್ಕೆ ಹೇಳಿದ್ರು ದೇವರ ಸರ್ವಜ್ಞತ್ವಾದಿ ಗುಣಗಳೆಲ್ಲ ಏನವ ಸತ್ಯವ ಸತ್ಯಾಕವ ವೇದ ಪ್ರತಿಪಾದ್ಯವ ಯಾವ ದಾಟ ಮನುಷ್ಯ ಅಂದಿದ್ದ ಮಾಡ್ತಾರೆ ವೇದಗಳಿಂದ ಪ್ರತಿಪಾದ್ಯ ಅಂದಾಕ್ಷಣವೇನು ಸುಳ್ಳು ಹೆಂಗಾಗ್ತಾವ ಸುಳ್ಳಾಗ ಆದ್ದರಿಂದ ವೇದ ಪ್ರತಿಪಾದ್ಯವೇ ಆಗಿದ್ದರಿಂದ ಸತ್ಯವೇ ಇದ್ದಿದ್ದಾರೆ ಜೀವಾತ್ಮ ಪರಮಾತ್ಮರ ಇದ್ದರೇ ಆಗಿದ್ದರಿಂದ ನಮಗೆ ಪರಮಾತ್ಮನ ಬಗ್ಗೆ ಪರಿಪೂರ್ಣ ಜ್ಞಾನ ಇಲ್ಲದೇ ಇರುವುದರಿಂದ ಜಿಜ್ಞಾಸ ಇಷ್ಟು ವಿಚಾರಗಳು ಏನೋ ಓತತ್ವವಾಚಿ ಓಂಕಾರ ಯಾಕೆ ಹೇಳಿದ್ರು ದೇವರು ಅನಂತ ಗುಣ ಪರಿಪೂರ್ಣ ಓತಾನ ಎಲ್ಲ ಕಡೆಗೆ ವ್ಯಾಪ್ತವಾದ ಗುಣವುಳ್ಳವನು ದೇವರು ವ್ಯಾಪ್ತವಾದ ಗುಣವುಳ್ಳವನಂದ್ರೆ ನಮ್ಗೆ ಆ ಗುಣ ಗೊತ್ತಿಲ್ಲ ಅದು ಜಿಜ್ಞಾಸ ಶ್ರೀಮದಾಚಾರ್ಯರು ಭೂತತ್ವ ಅಂದರೆ ದೇವರು ಗುಣಪರಿಪೂರ್ಣ ಅಂತ ಹೇಳಿದ್ರು ಅದಕ್ಕಾಗಿ ಜಿಜ್ಞಾಸ ಕೂಡ್ತದೆ ನಮ್ಗೆ ಆ ಗುಣಗಳು ಗೊತ್ತಿಲ್ಲ ಆ ತಿಳ್ಕೊಳ್ಳಿಕ್ಕೆ ಬ್ರಹ್ಮ ಜಿಜ್ಞಾಸ ಮಾಡೋದು ಒಂದು ಮೊದಲನೇ ಪ್ರಶ್ನೆ ಮಾಡಿ ಉತ್ತರ ಸಿಗ್ತದೆ ಪ್ರಶ್ನೆ ಉತ್ತರ ಗೊತ್ತಾಗಬೇಕು ಸುಧಾ ರುಚಿ ಆಗ್ತದೆ ಪ್ರಶ್ನೆ ಏನು ಮಾಡಿದ್ರು ಇನ್ನೊಂದು ಹೇಳ್ರಿ ಜೀವ ಬ್ರಹ್ಮ ಒಂದೇ ಒಂದೇ ಇದ್ರೆ ಜಿಜ್ಞಾಸ ಮಾಡೋಕ್ಕಿಂತ ಅದಕ್ಕೆ ಉತ್ತರ ಕೊಟ್ಟರು ಧರ್ಮಗಳು ಯಾವುವು ಗುಣ ಪರಿಪೂರ್ಣ ಆ ಗುಣ ಪರಿಪೂರ್ಣ ಎಲ್ಲಿ ಹೇಳ್ಯಾರ
ಆ ವೇದದ ಪ್ರತಿನಿಧಿ ಯಾವುದು? ಓ ತತ್ವ. ಆ ವೇದಗಳಲ್ಲಿ ಪರಬ್ರಹ್ಮನು ಇದ್ದರಿಂದ ಅವನಿಂದನೇ ಆದ. ನಮಗೆ ಅವು ಗುಣಗಳ ಗೊತ್ತಿಲ್ಲ, ಅದರ ಬಗ್ಗೆ ಜಿಜ್ಞಾಸ ಪ್ರಶ್ನೆ ಮಾಡಿದ್ರು ಅಲ್ವಾ? ಸರಿ, ವೇದಗಳಿಗೆ ಬ್ರಹ್ಮ ವಿಷಯ ಅನಂತ ಗುಣ ಪರಿಪೂರ್ಣ ವೇದ. ಈಗ ನಾವು ವೇದಾಧ್ಯಯನ ನಡೆಸಿವಿ, ಸೂತ್ರಾಧ್ಯಯನ ನಡೆಸಿವಿ, ಸಂಬಂಧಿ ವೇದಗಳಿಂದ ದೇವರು ಅನಂತ ಗುಣಪೂರ್ಣ ಹೇಳ್ಕೊಳ್ಳ ವೇದ ಜಿಜ್ಞಾಸ ಮಾಡೋಣ ಅಂತ. ನಾವು ಬ್ರಹ್ಮ ಜಿಜ್ಞಾಸ ಮಾಡಕ್ಕೆ ತಿಳಿದ್ವಿ, ಅದು ಬ್ರಹ್ಮಸೂತ್ರಕ್ಕೆ ಸಂಬಂಧ ಏನಂತ ವೇದಾರ್ಥ ನಿರ್ಣಯ ಮಾಡೋದೇ ಸೂತ್ರ. ಶಾಸ್ತ್ರಂತೂ ವೇದಾನ ವಿಶ್ವ ಪ್ರತಿಪಾದನ ನ್ಯಾಯ ವಿಷಯ. ಅದು ಹಾಗಾದ್ರೆ ಈ ಬ್ರಹ್ಮ ಜಿಜ್ಞಾಸ ಏನು ನಡೆದು? ಈಗ ವೇದ ನಡೆದು, ಶಾಸ್ತ್ರ ನಡೆದು, ಶಾಸ್ತ್ರ ಮತ್ತು ಇಲ್ಲಿ ಸಂಬಂಧ ಬಂತು ಹೇಳಿದ್ರೆ ಈ ಎಲ್ಲ ಸೂತ್ರಗಳು ವೇದಾರ್ಥ ನಿರ್ಣಯ ಮಾಡಲಿಕ್ಕೆ ಬರುತ್ತದೆ. ಅದಕ್ಕೆ ಈಶ್ವರ ಪ್ರತಿಪಾದನ ಅನುಸರಣೆ ಉಪನ್ಯಾಸಗಳು ಕಥಂ ಈಶ್ವರ ಪರಮುಚ್ಯತೆ. ಅಲ್ಲದೆ ಸಹಾಯಕವಾದದ್ದು ಸಹಾಯಕ ಈಶ್ವರ ಸಬ್ಜೆಕ್ಟ್ ಆಗಿ ಉದಾಹರಣೆ ಅಂದ್ರೆ ನಾವು ಸುಧಾ ಓದಲಿಕ್ಕೆ ಪುಸ್ತಕ ಸುಧಾ ತಿಳ್ಕೊಳ್ಳಿ ಪುಸ್ತಕ ಏನಾಯ್ತು ಸಹಾಯ. ಈ ಪುಸ್ತಕ ವಿಷಯ ಯಾವುದಾಯ್ತು? ಸುಧಾ. ಲೈಟಿಗೆ ಸುಧಾ ವಿಷಯ ಆಯ್ತು. ಹಂಗಾದ್ರೆ ಈ ಲೈಟ್ರಿಂದ ಓದ್ತೀವಿ, ಲೈಟ್ ಸರ್ಕಾರಿ ಆಯ್ತು. ಪುಸ್ತಕಕ್ಕೆ ಸುಧಾ ವಿಷಯ ಆಯ್ತು. ಈ ಪುಸ್ತಕ ಸಬ್ಜೆಕ್ಟ್ ಏನು? ಲೈಟಕ್ಕೆ ಸಹಾಯಕ. ಅದಕ್ಕೇನಾಗಿದೆ? ವೇದಕ್ಕೆ ಸಬ್ಜೆಕ್ಟ್ ಆಗಿದೆ ಬ್ರಹ್ಮ. ಈ ಬ್ರಹ್ಮಸೂತ್ರ ಏನು ಮಾಡ್ತದೆ? ಭಾಳ ಅಂದರೆ ವೇದ್ಯಾಗ ಏನಾದರೂ ಒಂದು ವಿರೋಧ ಬಂದಿತ್ತು ಅದು ಪರಿಹಾರ ಮಾಡ್ತದೆ. ಸಹಾಯಕವಾದದ್ದಕ್ಕೆ ಸಬ್ಜೆಕ್ಟ ಬ್ರಹ್ಮ್ಯಾಂಗ. ಹಂಗಂದ್ರೆ ಈ ಪುಸ್ತಕಕ್ಕೆ ಸುಧಾಯಕ ಸಬ್ಜೆಕ್ಟ್ ಹಂಗೆ ಲೈಟಕ್ಕೂ ಆಗುತ್ತೆ, ಲೈಟು ಸಹಾಯಕ ಆಗುತ್ತೆ. ಅಂತ ಪ್ರಶ್ನೆ. ಬ್ರಹ್ಮಸೂತ್ರಕ್ಕೆ ಬ್ರಹ್ಮ ವಿಷಯ ಅಲ್ಲ, ವೇದಕ್ಕೆ ಅಂತ ಕೇಳಿದರೆ ಮೈವಂ ವೇದಾನಾಂ ಈಶ್ವರಂ ಅವಬೋಧಯತಾಂ ಇತಿ ಕರ್ತವ್ಯತಾ ಹಿ ಸರ್ಕಾರನೇ ಮೀಮಾಂಸಾ ಅಂದ್ರೆ ಒಂದೇ, ಶಾಸ್ತ್ರ ಅಂದರೂ ಒಂದೇ, ಬ್ರಹ್ಮಸೂತ್ರ ಅಂದರೂ ಒಂದೇ. ಗೊತ್ತಾಗಲ್ಲ, ಅಲ್ಲೇನಲ್ಲೇ ಅಂತಿರ್ತಾರೆ ಶಾಸ್ತ್ರ ಅಂದ್ರೆ ಇದೆ, ಮೀಮಾಂಸಾ ಅಂದರೂ ಇದೆ. ಈಗ ಮೀಮಾಂಸಾದ್ದು ಇಲ್ಲೇ ಪಾರ್ಟ್ ಇದೆ, ಬ್ರಹ್ಮಸೂತ್ರದ ಪಾರ್ಟ್ ಇದೆ. ವೇದಾಧ್ಯಯನ ಮಾಡುವವರಿಗೆ ಬ್ರಹ್ಮಸೂತ್ರದ ಪಾರ್ಟ್ ಇದೆ. ಜಿಜ್ಞಾಸ ಮಾಡೋದು ವೇದಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ವೇದಗಳಲ್ಲಿ ಅಲ್ಲೆಲ್ಲ ಸಂಶಯ ಬಂತು. ಸಂಶಯ ಹೆಂಗೆ ಬಂತು? ಅಹಂ ಬ್ರಹ್ಮಾಸ್ಮಿ ಅಂತ ವೇದ. ದಾಸು ವರ್ಣಾಸನ ಅಂತ ಜೀವಬ್ರಹ್ಮರ ಭೇದ ಒಂದೇ ವೇದ. ಒಂದು ಕಡೆ ಜೀವಬ್ರಹ್ಮರ ಭೇದನೂ ಹೇಳ್ತು, ಸಂಶಯ ಬಂತೆ. ಆ ಸಂಶಯ ಪರಿಹಾರ ಮಾಡಲಿಕ್ಕೆ ಸೂತ್ರ ಓಂ ಭೇದವೇ ಪ್ರದೇಶ ಜೀವಬ್ರಹ್ಮರಿಗೆ ಭೇದವೇ ಅಂತೇಳಿ ಅಹಂ ಬ್ರಹ್ಮ ಇತ್ಯಾದಿ ಹೇಳ್ತಾರೆ. ಓಂ ತತ್ತು ಸಮನ್ವಯ ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಒಂದೇ ಅರ್ಥ. ಮೇಲ್ನೋಟಕ್ಕೆ ಬೇರೆ ಅದು. ಸಮನ್ವಯ ಅಂತಂದೇನು? ಉಪಕ್ರಮ, ಸಂಹಾರ, ಅಭ್ಯಾಸ ಮೊದಲಾದ ವೇದಾಧ್ಯಯನ ಮಾಡಲಿಕ್ಕೆ ಬೇಕಾದ ಅಪರ್ನಿಶ್ಚಾಯಕ ಲಿಂಗಗಳವ. ಅದನ್ನು ನೀವು ಚೆನ್ನಾಗಿ ಬಳಸಿಕೊಂಡ್ರೆ ವೇದಕ್ಕೆ ಒಂದೇ ಅರ್ಥ. ಒಂದೇ ಅರ್ಥ. ಆದ್ದರಿಂದ ನೀವು ಒಂದು ಚಶ್ಮಾ ಹಾಕೊಂಡ್ರೆ ಪುಸ್ತಕ ಅಕ್ಷರ ಎರಡೆರಡು, ಇನ್ನೊಂದು ಹಾಕಿದ್ರೆ ಒಂದೇ ಕಾಣಿಸ್ತದೆ. ಹಾಗಾದ್ರೆ ನಾವು ಯಾವ್ದು ನಂಬಬೇಕು?
ಡಾಕ್ಟರ್ ಕಡೆಗೆ ಹೋಗಿ ನಂಬರ್ ಚೆಕ್ ಮಾಡಿ ಇದಕ್ಕೆ ಯಾವ ನಂಬರ್ ಅಂತ ಕೊಡ್ತಾನೆ ಅದು ಹಂಗೆ ವೇದಾಧ್ಯಯನ ಮಾಡಬೇಡ. ಸರಿಯಾಗಿ ವೇದ ತಿಳಿದುಕೊಳ್ಳಬೇಕಾಗಲಿಕ್ಕೆ ಬೇಕಾದ ಕೆಲವು ಇದು ಪ್ರೊಸೀಜರ್ ಅಂತ ಅವಕ್ಕೆ ಉಪಕ್ರಮಾದಿ ಲಿಂಗ ಅಂತ ಅದು ತಿಳ್ಕೊಂಡು ಹೋದ್ರೆ ವೇದ ಕರೆಕ್ಟ್ ಆಗ್ತದೆ. ನನಗೆ ಏನೂ ಸಮಸ್ಯೆನೇ ಬರೋದು ಆ ಸಮಸ್ಯೆಯ ಪರಿಹಾರ ಇದು ಮಾಡ್ತೀನಿ. ಯಾವುದು? ಬ್ರಹ್ಮಸೂತ್ರಗಳು ಕೆಲಸ ಯಾವುದು? ನಿರ್ಣಯ ಮಾಡ್ತಾರೆ. ವೇದವನ್ನು ಅಧ್ಯಯನ ಮಾಡಿದ ಮೇಲೆ ಬರ್ತಕ್ಕಂಥ ಸಂಶಯಗಳವಲ್ಲ, ಆ ಸಂಶಯ ಪರಿಹಾರ ಮಾಡಿ ಮಾಡ್ತಾರೆ. ಬ್ರಹ್ಮಸೂತ್ರ ಇನ್ನೊಂದು ತಿಳಿದುಷ್ಟ ತಿಳಿದು ಕೋರ್ಟ್ನೊಳಗೆ ವಕೀಲರು ಆರ್ಗ್ಯುಮೆಂಟ್ ಜಡ್ಜ್ಮೆಂಟ್ ಏನು ಕೆಲಸ ಅದ? ವಕೀಲರು ಇಬ್ಬರು ಚಲೋ ಆರ್ಗ್ಯುಮೆಂಟ್ ಮಾಡ್ಯಾರ ಹಿಂಗೆ ಬರ್ತಾರೆ. ಆರ್ಗ್ಯುಮೆಂಟ್ ಫಸ್ಟ್ ಕ್ಲಾಸ್ ಆಯ್ತು ಇಬ್ಬರು. ಅದೇ ಆರ್ಗ್ಯುಮೆಂಟ್ ಅಂತ ಹಾಗೆ ಮೆಸೇಜ್ ಬಂದರು ಈ ರಾಜಮಠ ನಿನ್ನೆ 3-5 ನಿಮಿಷ ಇದ್ರ ಬಗ್ಗೆ ಎಲ್ಲರೂ ಪಾರಾಯಣ ಮಾಡಬೇಕು. ಅಲ್ಲ ಈ ಕಾಲ ಜಡ್ಜ್ಮೆಂಟ್ ಆಗಿದೆ. ಇನ್ನೊಂದು ಪಾರಾಯಣ ಮತ್ತೊಂದು ಕೋಟಿ ಹೋಗ್ಯಾರ ಅಲ್ಲ ಇದಕ್ಕೆ ಹೋಗ್ಯಾರು ಬೇರೆ ಇಲ್ಲ ಬೇರೆ ಅದ ಹೋಗ್ಯಾರ. ಹೈಕೋರ್ಟೇ ಮತ್ತೆ ಹೋಗ್ಯಾರ. ಬೆಂಚಿಗೆ ಹೋಗಿರ್ತಾರೆ. ಸಿಂಗಲ್ ಬೆಂಚಿಗೆ ಆರ್ಡರ್ ಆಗಿತ್ತು. ಈಗ ಡಿವಿಷನ್ ಬೆಂಚಿಗೆ ಅಪೀಲ್ ಹೋಗಿಲ್ಲ. ಅಪೀಲ್ ಈಗ ಆರ್ಗ್ಯುಮೆಂಟ್ ನಡೆದವ್ರೆ. ಈ ಒಂದು ವಾರದಾಗ ಅದು ನಿರ್ಣಯ ಆಗ್ತದೆ. ಅದಕ್ಕೆ ಎಲ್ಲ ಭಕ್ತರು ಸದಾಶಯ ಒಳ್ಳೆಯ ಇದರಿಂದ ಪಾರಾಯಣ ಮಾಡಿ ಮತ್ತು ಕೆಲವೊಂದು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪಾರಾಯಣ ಮಾಡ್ಕೊಡ್ತಾರೆ ಅಂತ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು 5 ದಿವಸ 7 ದಿವಸ ಸುಮಾರು ಪಾರಾಯಣ ಮಾಡಿ ಅದನ್ನು ಜಡ್ಜ್ಮೆಂಟ್ನ ಕಾಪಿ ನೋಡ್ಬೇಕು. ಮಾನ್ಯ ಆಗಿದೆ ಚಲೋ ಅಲ್ಲ, ಅದು ಒಂದು ಸಿಂಗಲ್ ಬೆಂಚಿಗೆ ಆರ್ಡರ್ ಆಯ್ತು. ಇವರು ಡಬಲ್ ಬೆಂಚಿಗೆ ಹೋಗ್ತಿದ್ದಾರೆ. ಹೌದು, ಅದು ಆರ್ಗ್ಯುಮೆಂಟ್ ಅದು ಜಡ್ಜ್ಮೆಂಟ್ ಏನು ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ ರಘುವರ ತೀರ್ಥರ ವೃಂದಾವನವನ್ನು ಬೇಕಾದಾಯವನ್ನು ಉಪಾಸನ ಮಾಡಲಿಕ್ಕಿಲ್ಲ, ಪಾರಾಯಣ ಮಾಡಲಿಕ್ಕಿಲ್ಲ. ಪ್ರಾಣ ಬೇರೆ ಮಾಡಿ ಬೇಕಾದಾಯವಂತ ಆ ವೃಂದಾವನ ತಿಳ್ಕೊಂಡು ಮಾಡಬೇಕು. ಪಾರಾಯಣ ಆರಾಧನಾ ಸ್ಪಷ್ಟ ಜಡ್ಜ್ಮೆಂಟ್ ಮುಂದಿನ ಈ ಮುಂದೆ ಮತ್ತೆ ಹೋಗ್ಯಾರ ಇನ್ನೊಂದು 7 ದಿವಸ ಅದು ಇಷ್ಟ ಆಗ್ಯಾರ. ಎಲ್ಲರಿಗೂ ಭಾಳ ಅಧ್ಯಯನ ಮಾಡ್ತಾರೆ. ಪ್ರತಿ ಸ್ಟೇ ಬಂದಿಲ್ಲ, ಸ್ಟೇ ಬಂದಿಲ್ಲ ಅಂದರೆ ಅವ್ರ ಅಪೀಲ್ ಹೋಗ್ಯಾರ. ಮತ್ತು ಅಲ್ಲೊಂದು ಆರ್ಗ್ಯುಮೆಂಟ್ ಡಿವಿಷನ್ ಬೆಂಚಲ್ಲಿ ಈಗ ಬಿಡ್ತಾರೆ. ಮತ್ತೆ ಸಿಂಗಲ್ ಬೆಂಚ್ ಆರ್ಡರ್ ಆಗಿತ್ತು. ಮತ್ತು 4 ಬಂದಿದೆ, 5 ಅದು ಇದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೇಳಿದಂತಿಲ್ಲ. ಡೈರೆಕ್ಟೆಡ್ ಬೆಂಚ್ ಅದ. ಹಿಂಗೆ ಕೇಳಿದ್ರು ಸಿವಿಲ್ ಕೇಸ್ ಇರೋದ್ರಿಂದ ಇಲ್ಲೇ ಡಿಸಿಷನ್ ತಗೋರಿ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಅನ್ಸಲ್ಲ. ಅವರೇ ಆರ್ಡರ್ ಮಾಡ್ಯಾರ. ಅಂತೂ ಜಡ್ಮೆಂಟ್ ಭಾಳ ಮಹತ್ವ. ಹಾಗಾಗಿ ಇಲ್ಲಿ ವೇದಗಳು ಮಹಾಭಾರತ ಆರ್ಗ್ಯುಮೆಂಟ್ ಜಡ್ಮೆಂಟ್ ಯಾರು? ಆ ಕಾರಣಕ್ಕಾಗಿ ಬ್ರಹ್ಮಸೂತ್ರ ಜಿಜ್ಞಾಸ ಮಾಡಬೇಕು. ಇನ್ನು ಮೀಮಾಂಸಾ ಸಂಭಾವನಾದಿ ವಿಷಯ ಮೀಮಾಂಸಾ ಅಂತ ಮೀಮಾಂಸಾ ಏನು ಬರ್ತದೆ? ಯುಕ್ತಿ ಇರ್ತದೆ. ಯುಕ್ತಿ ಬ್ರಹ್ಮ ಜಿಜ್ಞಾಸ ಮಾಡಬೇಕು. ಯಾಕೆ ಜೀವ ಬ್ರಹ್ಮರಿಬ್ಬರು ಭಿನ್ನ ಆಗಿದ್ದರಿಂದ ಆವಾಗ ವಿಷಯಕತ್ವ. ಈಗ ಇದು ಹೇಳ್ತಾರ ಮೀಮಾಂಸಾ ಕೆಲಸ ಏನಾಯ್ತು? ಈಗ ಸಂಪೂರ್ಣವಾಗಿ ಬ್ರಹ್ಮ ಮೀಮಾಂಸಾ ಕೆಲಸ ನಮಗೆ ಬ್ರಹ್ಮ ಜಿಜ್ಞಾಸ ಮಾಡಲಿಕ್ಕೆ ಉಪಯೋಗಿತ್ತು ಅಂತ ಹೇಳಿ.
ಇನ್ನು ನಿನ್ನೆ ಬ್ರಹ್ಮ ಜಿಜ್ಞಾಸ ಷಷ್ಠಿ ಪ್ರಪೋಸ್ ಮಾಡಬೇಕು ಬ್ರಹ್ಮ ಕರ್ಮಕ ಜಿಜ್ಞಾಸ ಇನ್ನು ಅದರಾಗಿ ಬ್ರಹ್ಮನ ವಾಶ ಆಮೇಲೆ ಇನ್ನು ಮುಂದೆ ಏನು ಹೇಳ್ತಾರೆ ಅದು ಅಥವಾ ಬ್ರಹ್ಮಣ ಕರ್ಮತ್ವೇನ ಅಪಾಸಂಗ ಜಿಜ್ಞಾಸ ಈ ರೀತಿಯಾಗಿ ಓಂಕಾರ ಮತ್ತು ಬ್ರಹ್ಮ ಶಬ್ದಗಳು ಇದಕ್ಕೇನು ಕಾರಣ ಅಂದರೆ ಎರಡು ಶಂಕ ಬಂದಿದ್ದು ಈ ಬ್ರಹ್ಮ ಜಿಜ್ಞಾಸಕ್ಕೆ ವಿಷಯ ಯಾವುದು ಅಂತ ಹೇಳಿದಾಗ ವಿಷ್ಣುವಾಕ್ಯ ಪರಬ್ರಹ್ಮ ಅಂತ ಹೇಳಿ ಇದರ ವಿಷಯಕ್ಕೆ ಪ್ರಮಾಣ ಏನು ಅಂತ ಹೇಳಿದಾಗ ವೇದವೇ ಪ್ರಮಾಣ ಅಂತ ಹೇಳಿ ವೇದ ಏನು ಹೇಳ್ತಾರೆ ಗುಣಪರಿಪೂರ್ಣ ಅಂತ ಆ ಗುಣಪರಿಪೂರ್ಣ ಎಂಬ ಅರ್ಥವನ್ನೇ ಓಂಕಾರ ಹೇಳ್ತಾರೆ. ಹೀಗಾಗಿ ನಿಮಗೆ ಹಿಂದೆ ಪ್ರಶ್ನೆ ಮಾಡಿದವರಿಗೆ ವಿಷಯ ಏನು ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದರೆ ವಿಷಯ ಪರಬ್ರಹ್ಮ ನಾರಾಯಣ ಪ್ರಮಾಣ ಇದಕ್ಕೆ ವೇದ ಅಂತ ಹೇಳಿ ಓಂ ಅಥಾಪೋ ಬ್ರಹ್ಮ ಹೇಳಿ ಮತ್ತು ಪುನಃ ಶಂಕ ಮಾಡಿ ಈ ಬ್ರಹ್ಮಜ್ಞಾನ ಜಿಜ್ಞಾಸ ಆಯಿತು ವಿಷಯ ಆಯಿತು ಅವುಗಳ ಪರಿಪೂರ್ಣ ಅದ ಓಕೆ ಇಂಥ ಕಾಲ ಮುಗಿತು ಇನ್ನೊಂದು ತಕ ನೋಡೋದು ಈ ಬ್ರಹ್ಮ ಜಿಜ್ಞಾಸಕ್ಕೆ ಪ್ರಯೋಜನ ಇದೆ. ಯಾರು ಜಿಜ್ಞಾಸ ಮಾಡಬೇಕು ಅಂತ ಕೇಳಿದರೆ ಬ್ರಹ್ಮ ಜಿಜ್ಞಾಸ ಪ್ರಮಾಣ ಏನು ಕೇಳಿದರೆ ಓಂಕಾರ. ಅದು ಇನ್ನೊಂದು ಸಂಖ್ಯೆ ಇಷ್ಟೆಲ್ಲ ಮುಂಜಾನೆ ನಾವು ಕಷ್ಟಪಟ್ಟು ಬ್ರಹ್ಮ ಜಿಜ್ಞಾಸ ಮಾಡ್ತೀವಿ ಇದು ಪ್ರಯೋಜನ ಇದೆ ಅಂತ. ಸ್ವರ್ಗೋ ಅಥವಾ ಸ್ವರ್ಗಾದಿಗಳು ಯಜ್ಞ ಆಗಾದಿಗಳಿಂದ ಮೋಕ್ಷ ಅಂತಂದ್ರೆ ಅಂದ್ರೆ ಮೋಕ್ಷ ಎಂಬುವಂತಹ ವಸ್ತು ಇದರಿಂದೇ ಆಗ್ತದಂತ ಪ್ರಮಾಣಗಳು ಹಾಗಾಗಿ ಮೋಕ್ಷ ಎಂಬುವಂಥದ್ದು ಮೋಕ್ಷ ಅಂದರೆ ಏನು ಇನ್ನು ಪ್ರಶ್ನೆ ಮಾಡಿ ಸ್ವರ್ಗ ಬೇಕಾ ಸ್ವರ್ಗ ಪವಮಾನ ಮೋಕ್ಷ ಬೇಕಾ ಮೋಕ್ಷಕ್ಕಾಗಿ ಇಷ್ಟು ಕಷ್ಟಪಟ್ಟು ಮುಂಜಾನೆ ಜಿಜ್ಞಾಸ ಯಾಕೆ ಮಾಡ್ತೇವೆ ಯಾಕ ಅಪಾಮಸೋ ಮಮ್ಮ ಅಮತ ಭೂಮ ಅಂತ ಹೇಳ ಇದು ಪ್ರಶ್ನೆ ನಾನು ಪ್ರಶ್ನೆ ಕೇಳಿ ಇನ್ನೂ ಹೇಳ್ತೇನೆ. ಯಜ್ಞ ಆಗಾದಿ ಒಳಗೆ ಸೋಮರಸ ಅಂತ ಇರ್ತದ ಅದನ್ನೆಲ್ಲ ಆವತಿ ಹಾಕಿ ಸ್ವಲ್ಪ ಕುಡಿತದ ಅದನ್ನು ಕುಡಿದು ಬಿಟ್ಟರೆ ಮೋಕ್ಷ. ಸರಳ ಒಂದು ಸಲ ಒಂದು 5-10 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಮೋಕ್ಷ ಆಗೋಲ್ಲ. ಇಷ್ಟು ನೀವು ರೆಂದಿ ಪ್ರಶ್ನೆ ಯಾಕೆ ಮಾಡ್ತೀವಿ ಪ್ರಶ್ನೆ ಕೇಳಿದ್ರು ಕರ್ಮದಿಂದೇ ಮೋಕ್ಷ ಅಂತ ಅಂದರೆ ಖಂಡನ ಮಾಡುವ ಸಲುವಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ವ್ಯಾಖ್ಯಾನ ಜ್ಞಾನಿ ಪ್ರಿಯತಮೋ ತೋಮೇ ತಂ ವಿದ್ವಾನೇವ ಚಾಮೃತಃ ನುತೇಯಂ ತೇನ ಲಭ್ಯಃ ಇತ್ಯಾದ್ಯುಕ್ತಿಬಲೇನ ಹಿ ಪ್ರಸಾದಾದೇವ ಮುಚ್ಯತೆ. ಈಗ ಜಿಜ್ಞಾಸ ನಿಷ್ಪ್ರಯೋಜನ ಸುಧಾ ಜಿಜ್ಞಾಸ ಅದು ನಿಷ್ಪ್ರಯೋಜನ ಏನೂ ಇದು ಉಪಯೋಗ ಇಲ್ಲ ಎಂಬ ಶಂಕೆಯನ್ನು ಓಡಿಸಲು ಅತಃಶಬ್ದ ಸೂತ್ರಕಾರರು ಈ ಬ್ರಹ್ಮ ಜಿಜ್ಞಾಸಕ್ಕೆ ಪ್ರಯೋಜನ ಅದ ಸೂತ್ರಗಳು ಹೇಳ್ಯಾರ ಅತಃ ಆದ್ದರಿಂದ. ಈ ಬ್ರಹ್ಮ ಜಿಜ್ಞಾಸ ಸಬ್ಜೆಕ್ಟ್ ಯಾರಾದರೂ ಬ್ರಹ್ಮ ಅದ ನಾರಾಯಣ ಗುಣಪರಿಪೂರ್ಣ ಪ್ರಯೋಜನ ಅತಃ ಆದ್ದರಿಂದ ಜಿಜ್ಞಾಸ ಆದ್ದರಿಂದ ಅಂದ್ರೆ ಎದರಿಂದ ಆದ್ದರಿಂದ ಅಂದ್ರೇನು ಮೋಕ್ಷ ಎಂಬ ಪ್ರಯೋಜನವಿರುವುದರಿಂದ ಅತಃ ಶಬ್ದಕ್ಕೆ ಅರ್ಥ ಏನಪ್ಪ ಆದ್ದರಿಂದ ಏನಾದ್ದರಿಂದ ಮೋಕ್ಷವೆಂಬ ಇದ್ದರ್ಥ ಇಷ್ಟೇ ಅರ್ಥನ ಶಬ್ದಕ್ಕೆ ಇಷ್ಟೇ ಅರ್ಥನ ಆ ಮೋಕ್ಷಕ್ಕಾಗಿ ಬೇಕಾದ ಪ್ರಸಾದವು ಆಗುವುದರಿಂದ ಅತಃ ಪ್ರಸಾದ ಬೇಕು ಪ್ರಸಾದ ಈ ಪ್ರಸಾದ ದೇವರ ಪ್ರಸನ್ನತ ಅತಃ
ದೇವರ ಪ್ರಸಾದದಿಂದ ಮೋಕ್ಷವಾಗುತ್ತದೆ. ದೇವರ ಪ್ರಸಾದದಿಂದ ಲಭ್ಯವಾದ ಮೋಕ್ಷವೆಂಬ ಪ್ರಯೋಜನವಿರುವುದರಿಂದ ಬ್ರಹ್ಮ ಜಿಜ್ಞಾಸ ಮಾಡುತ್ತಾರೆ. ಓಹೋ ಅಂತೂ ಅತಃ ಅಂತಂದ್ರೆ ಮೋಕ್ಷವೆಂಬ ಪ್ರಯೋಜನವಿರುವುದರಿಂದ ಆಗ ಹೇಳಿಲ್ಲ ಮತ್ತು ಮೋಕ್ಷ ಪ್ರಯೋಜನದಿಂದ ಆಗ್ತದ ಜಿಜ್ಞಾಸ ತತಃ ಅದೇ ಅತಃ ಜ್ಞಾನದಿಂದ ಪ್ರಸಾದವಾಗುವುದರಿಂದ ಏನೋ ಪ್ರಸಾದ ಇದರಿಂದ ಆಗ್ತದ ಜ್ಞಾನ. ಆದ್ದರಿಂದ ಬ್ರಹ್ಮ ಜಿಜ್ಞಾಸ ಹಾಗಾದ್ರೆ ಜ್ಞಾನದಿಂದಲೇ ದೇವರ ಪ್ರಸಾದ ಆಗ್ತದೆ ಅಂತ ಹೇಳ್ತದೆ. ಜ್ಞಾನಿ ಪ್ರಿಯತಮೋ ತೋಮೇ ಅಂತ ಒಂದು ವಾಕ್ಯ ಗೀತಾ ತಮ್ ವಿದ್ವಾನೇಮ ಶ್ಯಾಮತಃ ಅಂತ ವೇದವಾಕ್ಯ. ವೇದವಾಕ್ಯವನ್ನು ಅದನ್ನು ಪೀಸಿದ್ದು ಉಲ್ಲೇಖ ಮಾಡ್ಯಾರ. ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ನನಗೆ ಅತ್ಯಂತ ಪ್ರಿಯರು ಯಾರು? ಜ್ಞಾನಿ ಅಂದ್ರೆ ಪುಸ್ತಕ ಹೋಗ್ಕೊಂಡು ಅಪರೋಕ್ಷ ಜ್ಞಾನಿ ಅಂತ. ನನಗೆ ಅಪರೋಕ್ಷ ಜ್ಞಾನಿಗಳು ಬಹಳ ಪ್ರಿಯರಂದ್ರೆ ನನ್ನ ಪ್ರಸಾದಕ್ಕೆ ಪಾತ್ರರು. ಪ್ರೀತಿನೇ ಪ್ರಸಾದ. ಪ್ರಸಾದ ಪ್ರೀತಿ. ದೇವರ ಪ್ರೀತಿಗೆ ಪಾತ್ರ ಆದವರು ಯಾರು? ಜ್ಞಾನಿ. ಒಂದ. ಆಮೇಲೆ ವೇದೇನು ಬಂತು, ತಮೇವಂ ವಿದ್ವಾನ್ ಅಮೃತ ಯಭವತಿ ನಾನ್ಯ ಪಂಥ ಅಯನಾಯ ವಿದ್ಯತೆ. ತಮ್ ಏವಂ ವಿದ್ವಾನ್, ಆ ಪರಮಾತ್ಮ ಹಿಂಗೆ ತಿಳ್ಕೊಂಡವ ಹೆಂಗೆ ಅಂತ ಹೇಳಿ ಇದು ಪುರುಷ ಸೂಕ್ತ ಬಂದದ್ದು ಯಜುರ್ವೇದ. ಸಹಸ್ರ ಶೀರ್ಷ ಪುರುಷ ಸಹಸ್ರ ದೇವರು ಯದ್ಭೂತಂ ಯತ್ಯ ಭವ್ಯಂ, ಮುಂದ್ಯಾಗುವ ಸದ್ಯ ಇರುವ ಸಮಗ್ರವಾದಂಥ ಬ್ರಹ್ಮಾಂಡವು ಯಾವನಿಂದ ಹುಟ್ಟಿತೋ, ಬ್ರಾಹ್ಮಣಾದಿ ಜಾತಿಗಳು ಯಾರಿಂದ ಹುಟ್ಟಿತೋ, ಬ್ರಹ್ಮರುದ್ರ ದೇವತೆಗಳು ಯಾರಿಂದ ಹುಟ್ಟಿದರು, ತಮ್ ಅಂಥ ಪರಮಾತ್ಮನನ್ನು ಏವಂ ವಿದ್ವಾನ್, ಇದು ಎಲ್ಲ ಸೃಷ್ಟಿಯಾದಿ ಕರ್ತಾ ಇದ್ದಾನಂತ ತಿಳ್ಕೊಂಡವ ಅಮೃತ ಮೋಕ್ಷ. ಇದಿರೋದರಿಂದ ಈ ನೋಡ್ರಿ ಸರಿ. ಮುಂದೇನು? ವೃಣುತೆ ಎಂ ತೇನ ಲಭ್ಯ. ತೇನ ವೃಣುತೆ, ದೇವರು ಇವು ನನ್ನವನು ಅಂತ ಯಾವಾಗ ಪ್ರಸನ್ನನಾಗಿ ಅನುಗ್ರಹ ಮಾಡ್ತಾನ ಆವಾಗ ಸಿಗ್ತಾನ. ಬರೇ ಜ್ಞಾನದಿಂದ ವೃಣುತೆ ಎಂ ತೇನ ಲಭ್ಯ ಇತ್ಯಾದಿ ಉಕ್ತಿ ಬಲೆ. ಇತ್ಯಾದಿ ಉಕ್ತಿ ಅಂದರೆ ಇವೇ ಉಕ್ತಿಗಳು. ವೇದ ಆಚಾರ್ಯ ಮಾಡಿದ ಶ್ಲೋಕಗಳಿಗೆ 3 ಉಕ್ತಿಗಳು ಉಲ್ಲೇಖ ಮಾಡ್ಯಾರ. ಜ್ಞಾನೇ ಪ್ರಿಯತಮೋ ತೋಮೇ ಒಂದು ಉಕ್ತಿ, ತಮ್ ವಿದ್ವಾನೇವ ಶ್ಯಾಮೃತ ಇದು 2ನೇ ಉಕ್ತಿ, ವೃಣುತೇಯಂ ತೇನ ಲಭ್ಯ ಇದು 3ನೇ ಉಕ್ತಿ. ಈ ಉಕ್ತಿ ಬಲದಿಂದ ಅಂದರೆ ಈ ಪ್ರಮಾಣ ಬಲದಿಂದ ಪರಮಾತ್ಮ ಏನಾದ? ಜ್ಞಾನಿಗಳೇ ಅವನಿಗೆ ಬಹಳ ಪ್ರಿಯರಾಗಿದ್ದರಿಂದ ಮೋಕ್ಷ ಏನಾಗ್ತದೆ? ಜ್ಞಾನದಿಂದೇ ಆಗ್ತದೆ. ಜ್ಞಾನದಿಂದೇ ಆಗ್ತದೆ. ಅಷ್ಟು ಸ್ಪಷ್ಟೀಕರಣ ನಾನು ಸ್ಪಷ್ಟೀಕರಣ ಮಾಡಿ ಹೇಳಿದೆ ಅಂದರೆ ಸರಿ. ಜ್ಞಾನದ ಮೋಕ್ಷ, ಪ್ರಸಾದದಿಂದ ಮೋಕ್ಷ. ಈ ಬ್ರಹ್ಮ ಜಿಜ್ಞಾಸ ಮಾಡ್ಕೊತೀರಿ. ನಮ್ಮ ಪ್ರಶ್ನೆ ಏನಂದ್ರೆ ಮುಂಜಾನೆ ಹೋಗಿ ಪಾಠ ಜಿಜ್ಞಾಸ ಇದು ಹೆಸರೇ ಬರಲಿಲ್ಲ. ಜ್ಞಾನದಿಂದ ಮೋಕ್ಷ ಆಗ್ತದೆ ಅಂತಂದರೆ ಓಕೆ, ಪ್ರಸಾದದಿಂದ ಮೋಕ್ಷ ಆಗ್ತದೆ ಅಂತಂದರೆ ಓಕೆ. ನೀವು ಜಿಜ್ಞಾಸ ಮಾಡಿ ಯಾಕೆ ಹಚ್ಚಿರಿ? ಅದಕ್ಕೆ ಕಾಯ ಸಂಬಂಧ ಅಂತ ಕೇಳಿದ್ರೆ ಆಚಾರ್ಯ ಜಿಜ್ಞಾಸೋತ್ಥ ಜ್ಞಾನಜಾತ ಪ್ರಸಾದಾನೇವ ಮುಚ್ಚತೆ ತಮ ಪುರುಷವು. ಜ್ಞಾನ ಅಂದ್ರೆ ಬರೀ ಪುಸ್ತಕ ಜ್ಞಾನ, ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಬರುವುದು ಅದರಿಂದ ಹೇಳ್ರಿ ಜಿಜ್ಞಾಸ. ಜಿಜ್ಞಾಸೋತ್ಥ, ಜಿಜ್ಞಾಸ ಅಂದ್ರೆ ಹುಟ್ಟಿದ. ಜಿಜ್ಞಾಸ ಅಂದ್ರೆ ಏನಾಗ್ತಪ್ಪ? ನಿಂದು ಹೇಳಪ್ಪ. ಉಳಿದ್ದೇ ಜಿಜ್ಞಾಸ. ಈಗ ಅದರ ಪೈಕಿ ಇಲ್ಲಿ ನಡೆದದ್ದೇನಿದೆ? ಸ್ವಲ್ಪ ಮನನ ನೋಡ್ಬೇಕು. ನಾನು ನಿಧಿಧ್ಯಾಸ ಮನೆಯಾಗ ಆಗ್ತದೆ. ನಿಧಿಧ್ಯಾಸನೂ ಕೂಡ ಓದಿದ ಪಾಠವನ್ನೇ ನೀವು ಅದರ ಜ್ಞಾನೇ ಅಲ್ಲ. ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಫಲ. ಈಗ ಉಪಾಸನ 2,
ಶಾಸ್ತ್ರಾಭ್ಯಾಸ ಸ್ವರೂಪವನ್ನು ಧ್ಯಾನ. ಶಾಸ್ತ್ರಾಭ್ಯಾಸ ಅಂದೇನು? ಶ್ರವಣ ಮನ, ಇದು ಉಪಾಸನೆ. ಇದಾದ ನಂತರ ಧ್ಯಾನ ರೂಪ, ಧ್ಯಾನ ಎಂಬುವ ಉಪಾಸನೆ. ಧ್ಯಾನ ಮೂರನೇ, ಮೊದಲು ಎರಡು. ಈ ನಮ್ಮ ಉಪಾಸನೆ ನಡೆದೇ ಇದೆ. ಇದರಿಂದ ಧ್ಯಾನ ಮಾಡ್ತೀವಿ. ಧ್ಯಾನದಿಂದ ಭಗವಂತನ ಸಾಕ್ಷಾತ್, ಅದೇ ಅಪರೋಕ್ಷ. ಜಿಜ್ಞಾಸ, ಜಿಜ್ಞಾಸ ಉತ್ಥ. ನಾವು ನೀವು ಮಾಡುವ ಶ್ರವಣ ಮನನ ನಿಧಿಧ್ಯಾಸದ ರೂಪ ಜಿಜ್ಞಾಸದಿಂದ ಉತ್ಥ ಅಂದ್ರೇನು? ಹುಟ್ಟಿದ ಜ್ಞಾನ, ಅಪರೋಕ್ಷ. ಆ ಅಪರೋಕ್ಷ ಜ್ಞಾನ ಏನಾಗ್ತಾ ಗೊತ್ತಂದ್ರೆ ದೇವರ ಸಾಕ್ಷಿ. ಅಪರೋಕ್ಷ ಜ್ಞಾನದಿಂದ ಪ್ರಸಾದ ನಡುವ ಭಕ್ತಿ ಅಂತ ಹೇಳ್ಯಾರ. ಭಗವದ್ಭಕ್ತಿ ಇರ್ತದೆ ಮಾತ್ರ ಹೆಚ್ಚಿನ ಭಕ್ತಿ ಹುಟ್ಟಿ, ಅದರಿಂದ ಏನಾಗ್ತದೆ? ಪ್ರಸಾದ ನಡುವ ಭಕ್ತಿ ಜಾಕ್ಷಿ ಅಂತ. ಭಕ್ತಿನೂ ಜ್ಞಾನ ರೂಪನೇ ಅಂತ. ಜ್ಞಾನ ಪರಿಪಕ್ವ ಆದಂಗ ಅದೇ ಭಕ್ತಿ ಆಗುತ್ತೆ. ಹಾಲು ಕೆನೆ ಕಡು ಒಂದೇ ಅದಲ್ಲ. ಹಾಲಿನ ಪರಿಪಕ್ವ ರೂಪನೇ ಕೆನೆ. ಹಾಗೆ ಜ್ಞಾನದ ಪರಿಪಕ್ವ ರೂಪನೇ ಭಕ್ತಿ. ಭಕ್ತಿಯನ್ನು ಗಲ್ಲಗಲ ಮಾಡ್ಕೊಂಡು ಭಕ್ತಿ ಅಲ್ಲ, ಸಾಮಾನ್ಯ ಭಕ್ತಿ. ಮಹಾತ್ಮ್ಯ ಜ್ಞಾನ ಪೂರ್ವ ಸ್ನೇಹವೇ ಭಕ್ತಿ. ಮುಂದೆ ಹೇಳ್ತಾರೆ. ಆದ್ದರಿಂದ ಇಲ್ಲಿ ನಡಬರಕ ಜ್ಞಾನಜಾತ ಪ್ರಸಾದತ ಅಂದಾಗ ನಡುವ ಭಕ್ತಿ ಹಚ್ಕೊಂಡು ಜಿಜ್ಞಾಸನ ಹುಟ್ಟಿದ್ದು ಜ್ಞಾನ. ಆ ಜ್ಞಾನದ ಪರಿಪಕ್ವ ರೂಪನೇ ಭಕ್ತಿ. ಅದರಿಂದ ಪರಮಾತ್ಮನ ಪ್ರಸಾದ ಮೋಕ್ಷ. ಭಕ್ತಿ ಎಲ್ಲ ಹಂತಗಳಿಗೂ ಬೇಕು. ಬಂದು ಅಲ್ಲಿ ಮುಂದಲ್ಲ. ಈಗ ನೀವು ಉರು ವೇಳಕ್ಕೂ ಭಕ್ತಿ ಬೇಕು, ಜಿಜ್ಞಾಸ ವೇಳಕ್ಕೂ ಭಕ್ತಿ ಬೇಕು. ಜಿಜ್ಞಾಸ ಆದ್ಮೇಲೆ ಅಪರೋಕ್ಷ ಜ್ಞಾನ, ಅವಾಗೂ ಭಕ್ತಿ, ಅವಾಗೂ ಭಕ್ತಿ ಪ್ರಸಾದ, ಅವಾಗ ಪ್ರಸಾದ ಅಂದ್ಮೇಲೆ ಮೋಕ್ಷ. ಈಗ ಹೇಳ್ತಾರೆ. ಇದರಿಂದ ಏನು ಗೊತ್ತಾಗ್ತಂದ್ರೆ, ಹಿಂದಕ್ಕೆ ನೀವು ಪ್ರಶ್ನೆ ಕೇಳಿ, ಕರ್ಮದಿಂದ ನಮಗೆ ಮೋಕ್ಷ ಆಗ್ತದೆ. ಅದು ಗೊತ್ತೇನು? ಕರ್ಮದಿಂದ ಮೋಕ್ಷ ಆಗ್ತದಂದ್ರೆ ಸಾಮಾನ್ಯ ಮೋಕ್ಷ. ಪುಣ್ಯ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ಆ ಪಾಪ ಮಾಡ್ತೀವಿ, ಪಾಪದಿಂದ ಮುಕ್ತ. ಅದೇ ಅರ್ಥ. ಪಾಪ ಸೋಮಪಾನ ಮಾಡೋದು, ಗಂಗಾ ಸ್ನಾನ ಮಾಡೋದು. ಗಂಗಾ ಸ್ನಾನ ಮಾಡೋದು ಮೋಕ್ಷ ಆಗ್ತದೆ. ಮೋಕ್ಷ ಆಗ್ತದೆ ಅಂದರೆ ಯಾವ ಮೋಕ್ಷ? ನಾವು ಈ ವರ್ಷ ಮಾಡಿದೆಯಲ್ಲ, ಏನೋ ಪಾಪ ಇರ್ತಲ್ಲ, ಮುಕ್ತ ಆಗ್ತದೆ. ಈ ವಿಷ್ಣು ಲೋಕ ಪ್ರಾಪ್ತಿಯಾದಂಥ ಮೋಕ್ಷ ಆಗುವುದು. ಸರ್ವೇ ನಿಯಮ ಸಾವವಾದ ಸಾವಧಾನ. ಅದ್ಯಾಚಾರ ಮೋಕ್ಷ ಬೇಡ, ದೇವರ ಪ್ರಸಾದ ಆಗ್ತದಲ್ಲ ಕರ್ಮದಿಂದ. ಯಾಕೆ? ತತ್ಕರ್ಮ ಶಮ್ಯ. ಭಗವಂತನ ಪ್ರಸಾದಕ್ಕಾಗಿ ನಾವು ಕರ್ಮಗಳನ್ನು ಮಾಡ್ತೀವಿ. ಕರ್ಮದಿಂದ ಪ್ರಸಾದ ಆಗಬೇಡ, ಜ್ಞಾನ ಆಗ್ಬೇಕು. ಮತ್ತು ಅದನ್ನ ಕರ್ಮದಿಂದ ಭಗವಂತನ ಪ್ರಸಾದ ಆಗೋದು ಸಾಮಾನ್ಯ ಪ್ರಸಾದ. ಶ್ರೀಮದಾಚಾರ್ಯ ಮೂರು ಪ್ರಸಾದ ಅಂತ ಹೇಳಿ. ಪ್ರಸಾದ ಮೂರು ಪ್ರಸಾದ ಯಾವ್ದು ಹೇಳು? ಒಂದು ಕರ್ಮದಿಂದ ಸಂಧ್ಯಾವಂದನ ಮಾಡ್ತೀನಿ, ದೇವ್ರ ಪೂಜಾ ಮಾಡ್ತೀನಿ, ಭಾಳ ಕಷ್ಟಪಟ್ಟು ಧನುರ್ಮಾಸ ಹೇಳ್ತೀನಿ, ತಂದೆ ಸ್ನಾನ ಮಾಡ್ತೀನಿ, ಗುಬ್ಬಿ ಇಡ್ತೀನಿ, ನೈವೇದ್ಯ ಮಾಡಿ 4 ಗಂಟೆ ಮಾಡ್ತೀನಿ. ಅದರಿಂದ ಭಗವಂತ ಸಂತೋಷ ಆಗ್ತದೆ. ಅದು ಯಾವ ಸಂತೋಷ ಅಂದರೆ ಸಾಮಾನ್ಯ ಸಂತೋಷ, ಸಾಮಾನ್ಯ ಪ್ರಸಾದ. ಅವ ದೇವ್ರು ನೀನು ಅನುಗ್ರಹ ಮಾಡ್ತಾನೆ. ಇದರಿಂದ ಪ್ರಸಾದದಿಂದ ಮೋಕ್ಷದಿಂದ. ಮೋಕ್ಷಕ್ಕೆ ಬೇಕಾದ ಜ್ಞಾನ ಬರುತ್ತೆ. ಅವಾಗ ದೇವ್ರು ಪ್ರಸನ್ನ ಆಗ್ತಾನೆ. ನೀನು ಪೂಜಾ ಪುರಸ್ಕಾರದಿಂದ ಅನುಗ್ರಹ ಏನು ಮಾಡ್ತಾನೆ ಪರಮಾತ್ಮ? ಜ್ಞಾನ ಬಂತು, ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದಾಗೂ ನೀವೇನು ಮಾಡ್ತೀರಿ? ಭಕ್ತಿ ಮಾಡ್ತೀರಿ. ಆವಾಗ ಪರಮಾತ್ಮ ಅಂತಾನೆ, ನನ್ನ ಪ್ರಸಾದ ನಿನಗಾಗಿರಪ್ಪ, ಇನ್ನೂ ಪರಿಪಕ್ವ ಅವಸ್ಥಾ ಬಂದಿತ್ತು. ಇನ್ನು ದೇವರ ಅನುಗ್ರಹ ಪೂರ್ಣ ಆಯ್ತು ಮೋಕ್ಷ. ಹೀಗಾಗಿ ಕರ್ಮದಿಂದ ಆಗುವ ಪ್ರಸನ್ನತೆಯಲ್ಲ ಮೋಕ್ಷಕ್ಕೆ ಉಪಯೋಗ. ಜ್ಞಾನ ಕೊಡಬೇಕು. ಈ ಶಾಲೆ ಒಳಗೆ 8th ಸ್ಟ್ಯಾಂಡರ್ಡ್ ಒಳಗೆ 100ಕ್ಕೆ 100 ಮಾಡಿಸ್ಕೊಂಡು ಗುರುಗಳು ಪೇರೆಂಟ್ಸು ಪ್ರಸನ್ನ ಸಹ ಸಿಕ್ತು. ಆದರೆ ಅದೇ ಸರ್ಟಿಫಿಕೇಟ್ ತೊಗೊಂಡು ನೀನು ನೌಕರಿಗೆ ಹೋಗ್ತೇನೋ, ಈ ಪ್ರಸಾದ ನೌಕರಿಗೆ ಉಪಯೋಗ ಬೀಳ್ತಾನೆ. ನೀವು ಹೇಳಿದ್ರಿ ಮತ್ತು ಪ್ರಸನ್ನ ಆದರೂ ನೌಕರಿ ಇರ್ತಾನೆ. 9ನೇ ಕ್ಲಾಸ್ ಹೋಗಿ ಅಷ್ಟೇ ಅದು.
ನೀನು ಚಲೋ ಡಿಗ್ರಿ ಒಳಗೆ ಪಾಸ್ ಆಗಿ ಇಂಟರ್ವ್ಯೂ ಒಳಗೆ ಪಾಸ್ ಆಗಿ ಪ್ರಸನ್ನ ಆದರು ಯಾರೋ ನೋಡು ಪ್ರಸನ್ನ ಆದರು ಆ ಪ್ರಸಾದ ಅದಕ್ಕೆ ಉಪಯೋಗ ಬರ್ತಲ್ಲ. ಪ್ರಸನ್ನತೆ ಎಲ್ಲ ಕಡೆಗೆ ಅದ. ಎಷ್ಟು ಚಂಡಾದಾಗೂ ಪ್ರಸನ್ನತೆ ಅದ, ಹ್ಯಾಂಗ್ ಆದಾಗೂ ಅದ, ಹೆಸರಿಸಿ ಆದಾಗೂ ಎಲ್ಲರೂ ಪ್ರಸನ್ನ ಆಗ್ತಾರಲ್ಲ. ಹಾಗೆ ಪ್ರಸಾದ ಎಲ್ಲ ಕಡೆ ಬಂತೆ. ಅದರ ಒಂದು ಪ್ರತಿಜ್ಞೆ ಪೇಡಿನೂ ಪ್ರಸಾದ ಆಗ್ತದ, ಮುಂದೆ ಡಿಗ್ರಿ ಪ್ರಸಾದ ಆಗ್ತದ. ಡಿಗ್ರಿ ಆದ್ಮೇಲೆ ಕೂಡ ಆದ್ರೂ ಕೋರ್ಸ್ ಮಾಡೋದು. ಆದರೂ ನಿನ್ನ ನೌಕರಿ ಸಿಗಲಿಲ್ಲ, ಮನೆಯದು ಯಾವುದು ಇಂಟರ್ವ್ಯೂ ಒಳಗೆ ನಿನಗೆ ಅವರು ಅತ್ಯುತ್ತಮ ಪ್ರಸನ್ನರಾಗಿ ಹೋಗಿದ್ದೀವಿ. ಸಾಕ್ಷಾತ್ಕಾರ ಹಾಂ, ಸಾಕ್ಷಾತ್ಕಾರ ಅದರಿಂದ ಪ್ರಸನ್ನತೆ ಪ್ರಸಾದ ಹಂತ ಹಂತೊಳಗೋದ. ಆ ಪ್ರಸಾದ ಉಪಯೋಗ ಬೀಳಂಗಿಲ್ಲ. ಹಾಂ, ನಮ್ಮ ಒಬ್ಬರು ಬೇಕಾದವರು ಸೈಡ್ ತೊಗೊಂಡಿದ್ರು. ಇವರು ಇಂಥವ್ರು ಸೈಡ್ ತೊಗೊಂಡ ತುಂಬ ಬರೀಬೇಕಿಲ್ಲ. ಡಾಕ್ಟರ್ ನಮ್ಮ ಸಬ್ಜೆಕ್ಟ್ ಒಳಗೆ ಬರ ಫುಲ್ ಡಾಕ್ಟರ್ ಕಾಣಿಸ್ತೀವಿ. ನಮಗೆ ನಾವು ಕೊಟ್ಟು 5,000 ರೂಪಾಯಿ ಡಾಕ್ಟರ್ ಇದ್ದೀವಿ, 50,000 ಸರ ಕಳಿಸೋ ಡಾಕ್ಟರ್ ಅಲ್ಲ, PhD ಡಾಕ್ಟರ್ಗೆ ಬರ್ತದೆ. PhD ಡಾಕ್ಟರ್ ಬರೀ ಡಾಕ್ಟರ್ ಹೆಸರು ಅದು ಇವರ ಶಾಕ್ ಮಾಡ್ತೇನೆ. ಅದು ಪ್ರಸಾದ ಅಂದ್ರೆ ಮೋಕ್ಷ ಪ್ರಸಾದ ಅಲ್ಲ, ಇದು ಮುಂದಿನ ಪ್ರಮೋಷನ್ಗೆ ಪ್ರಸಾದ. ಕರ್ಮದಿಂದ ನೀವು ಕರ್ಮಗಳನ್ನು ಮಾಡ್ತೀರಿ, ನಾನು ಪೂಜೆ ಮಾಡ್ತೀನಿ, ಪ್ರಸಾದ ಆಗ್ತೀನಿ. ಏನು ಪಾಠಕ್ಕೆ ಹೋಗಪ್ಪ, ಸ್ವಾಮಿಗಳಿಗೆ ಹೋಗ್ಬೇಕು, ಒಳ್ಳೆಯ ಪ್ರೇರಣಾ ಸಿಕ್ಕಿ ನಿಮಗಿದೆ. ಅವ ಇನ್ನೂ ಒಂದು ಪಾಠ ಪ್ರವಚನ ಮಾಡಿದ್ದೀನಿ, ಹೋಗಿದ್ದೆ. ಅವ ನಿಮಗೆ ಅಪರೋಕ್ಷ ಜ್ಞಾನ ಪ್ರಸಾದ. ಅಪರೋಕ್ಷ ಜ್ಞಾನವಾದ ಪ್ರಸಾದ ಆಗ್ತದೆ, ಅದು ಮೋಕ್ಷ. ಹಾಂ, ಅದಕ್ಕೆ ಹೇಳಿದ್ದೇನೆ. ಇದಕ್ಕೆಲ್ಲ ಟೀಕಾದಾರವಾಗಿ ಹೋಗ್ತಾನೆ ನೋಡಿ. ಅಂತಃಕರಣದೇ ಇದು ಕರ್ಮದಿಂದ ಅಂತಃಕರಣ ಶುದ್ಧನಾಗಿ ಶಾಸ್ತ್ರ ಓದಲಿಕ್ಕೆ, ಶಾಸ್ತ್ರ ಅಂತಃಕರಣ ಶುದ್ಧಿ ಆಗಬೇಕು. ಇತಿ ವಾಕ್ಯಮೇವ ಶಬ್ದೇನ ನಾಣ್ಯಪಂಥಾಯ ಆದಿಪದೇನ ಆತ್ಮಾವಾದೇ ದ್ರಷ್ಟವ್ಯ ಯಮಯವೇಷವನು ತಥಾಪಿ ಯಮಯವೇಷವನು ತೇತಿ ವಾಕ್ಯಾನುರೋಧೇನ ವರ್ಣಂತು ಪ್ರಸಾದ ಉಚ್ಯತೆ. ಅಪಾಮ ಸೋಮಂ ಇತ್ಯಾದಿ ವಸ್ತು ಶ್ರುತಯ ಸಾವಕಾಶ. ನೋಡಿ, ಸೋಮರಸವನ್ನು ಕುಡಿದು ನಾವು ಮೋಕ್ಷಕ್ಕೆ ಹೋಗಿದೆ ಅಂದ್ರೆ ಸಾವಕಾಶ, ಅದು ಬೇರೆ ಅರ್ಥ. ಈಶ್ವರ ಪರಮ ಪ್ರಸಾದಶ್ಚ ಜ್ಞಾನಾದೇವ ಭವತಿ. ಮತ್ತು ಪರಮಾತ್ಮನ ಪರಮ ಪ್ರಸಾದ, ಬರೇ ಪ್ರಸಾದ, ಮಧ್ಯಮ ಪ್ರಸಾದ, ಪರಮ ಪ್ರಸಾದ. ಬರೇ ಪ್ರಸಾದ ಕರ್ಮದಿಂದ ಬರ್ತದೆ, ಮಧ್ಯಮ ಪ್ರಸಾದ ನೀವು ಪಾಠ ಪ್ರವಚನ ಜ್ಞಾನದಿಂದ ಬರ್ತದೆ, ಪರಮ ಪ್ರಸಾದ ಭಗವದ್ಭಕ್ತಿಯಿಂದ. ನ ಪುನಃ ಕರ್ಮಾಜನ ಇತಿ ಜ್ಞಾನಿ ಪ್ರಿಯತಮ. ಅದಕ್ಕೆ ಪರಮಾತ್ಮನ ಜ್ಞಾನಿ ಪ್ರಿಯತಮ ಅಲ್ಲ, ಪ್ರಿಯತಮ. ಕರ್ಮ ಪ್ರಿಯ, ಸಂಧ್ಯಾಕರ್ಮ ಪ್ರಿಯ, ಪ್ರಿಯತಮ ಅಲ್ಲ. ಜ್ಞಾನಿ ನೀವ ಪ್ರಿಯತಮ. ವಿದ್ವಾನ್ ಇತ್ಯಶಾಪಿ ಪ್ರಸಾದಾತಿಶಯದ್ವಾರೇಣ ಕರ್ಮಾದೇಯ ಅನುಗ್ರಹ ಮಾತ್ರ ಹೇತುತ್ವೇನ ತದ್ವಚನ ಸಾಧ್ಯ. ಇನ್ನು ಈಶ್ವರನ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನವು ಕರ್ಮದಿಂದ ಆಗ್ತದಲ್ಲ. ಕೆಲವು ಒಂದು 3 ಪವನ ಬಿಡ ಜನ ಬಿಡ್ತದೆ. ಇಲ್ಲ, ಈಶ್ವರ ಜ್ಞಾನ ಜಿಜ್ಞಾಸೇವ ಭವತಿ. ಕಷ್ಟಪಟ್ಟು ಮುಂಜಾನೆ ಎದ್ದು ಪಾಠಕ್ಕೆ ಬಂದು ಜಿಜ್ಞಾಸ ಮಾಡಿ ಹೀಗೆ ಎಷ್ಟೋ ದಿವಸ, ಎಷ್ಟೋ ಜನ್ಮಗಳ ಆದ ಮೇಲೆ ನಿಮಗೆ ಅಪರೋಕ್ಷ ಜ್ಞಾನ. ಯಾಕೆ? ಆತ್ಮಾವಾರೇ ಕರ್ತವ್ಯ. ಅರೇ ಸಾಧಕನೇ, ಆತ್ಮ ದ್ರಷ್ಟವ್ಯ, ದೇವರನ್ನು ನೋಡಬೇಕು, ಅದೇ ಅಪರೋಕ್ಷ ಜ್ಞಾನ. ಅದು ಈ ಉಪಾಯ ಏನು? ಶ್ರೋತವ್ಯ. ನೋಡಬೇಕಾದ್ರೆ ಅವನು ಮೊದಲ ಕೇಳಬೇಕು. ಕೇಳಿದ್ವಿ ನಾವು 15 ಕೇಳಿದ್ರೆ ಮಂತವ್ಯ, ಅದು ಉಪಯೋಗ ಇಲ್ಲ. ಕೇಳಿದ್ದನ್ನು ಮನನ ಮಾಡಬೇಕು, ಮಾಡಿ ಬಂದ್ರೆ ಧ್ಯಾತವ್ಯ. ಇದೆಲ್ಲ ಕೂಡಿ ಜಿಜ್ಞಾಸ. ಇದನ್ನು ಮಾಡಿದ್ರೆ ಆತ್ಮ ದ್ರಷ್ಟ.
ಕಾಣ್ತಾರೆ. ಅದಕ್ಕೆ ಅಂತ ತತ್ಸಾಧನತೆಯ ಶ್ರೋತವ್ಯ ಇತ್ಯಾದಿನ ಶ್ರವಣಾದಿ ವಿಧಾಯಕೋ ಬಲೇನ ಕರ್ಮಣ ಅಥವಾ ಅಂತ ಬಂತೋಡಿ ಕರ್ಮಣ ಅಂತಃಕರಣ ಶುದ್ಧಿದ್ವಾರೇಣ ಜ್ಞಾನಾಂಗತ್ವ ಉಪತ್ತೆ. ಕರ್ಮದಿಂದ ಮೋಕ್ಷ ಆಗ್ತದೆ ಹೇಳ್ಯಾರ ಟೀಕೆ ಹೇಳಿದ್ರು. ಅಂತಃಕರಣ ಶುದ್ಧಿದ್ವಾರ ನಿಮ್ಮ ಅಂತಃಕರಣ ಶುದ್ಧಿ ಆಗ್ತದೆ. ಆಮೇಲೆ ಅದು ಗಣೆ ಆಗ್ತಾನೆ ಅನೇಕ ಹೇಳ್ತಿರ್ತಿಲ್ಲ ಅನೇಕ ಆಗ್ತದೆ. ಕರ್ಮದಿಂದ ಮೋಕ್ಷ ಆಗ್ತದೆ ಅಂತಂದ್ರೆ ಹೇಳ್ಯಾರ್ರೆ ಅದರ ಅದೇ ಆಗ್ತೇನೆ. ನನಗೆ ಸಹ ಹೇಳಿದ್ವಿ ಮಗ ನಾವು ಹೊಂಟಿರ್ತೀವಿ ಆಚಾರ್ಯ ಎಲ್ಲಿ ಹೊಂಟ್ರಿ ಅಂದರೆ ಮುಂಬೈಗೆ ಹೊಂಟಿವಿ ನಾವು ಅಂತೇಳಿ ರಿಕ್ಷಾದಾಗ ಕೊಡ್ತು. ಮುಂಬೈಗಳು ರಿಕ್ಷಾದಾಗ ಕೊಡ್ತು. ಅಂದರೆ ಮುಂಬೈ ರಿಕ್ಷಾ ಯಾರಾದರೂ ಕೇಳ್ತಾರೆ ಸಾಮಾನ್ಯ ಕಾಮನ್ ಸೆನ್ಸ್ ಇದ್ದಾಗ ಏನು ಮಾಡ್ತಾನೆ ಮತ್ತು ಮುಂಬೈಯಿಂದ 400 ಕಿಲೋಮೀಟ್ರ್ ರಿಕ್ಷಾ ಹೆಂಗೆ ಹೋಗ್ತೀವಿ ಯಾರೂ ಕೇಳಿ ಬುದ್ಧಿ ನಾವು ತಿಳ್ಕೊತಾನೇನೋ ರಿಕ್ಷಾದಿಂದ ಸ್ಟೇಷನ್ ಅಲ್ಲಿಂದ ಅಂತ ತಿಳ್ಕೊತಾನೆ. ಹಂಗೆ ಕರ್ಮ ರಿಕ್ಷಾ ಇದ್ದಂಗೆ ಕರ್ಮದಿಂದ ಮೋಕ್ಷ ಆಗ್ತಾ ಅಂದ್ರೆ ಏನಾದರೂ ಕೇಳಿದ್ರೆ ಏನು ಮಾಡ್ತಾ ಶುದ್ಧ ಕರ್ಮ ಮಾಡೋದ್ರಿಂದ ಅತ್ಯುತ್ತಮ ಜ್ಞಾನ ಆಗ್ತದೆ. ಅದರಿಂದ ಮೋಕ್ಷ. ಹಂಗೆ ಕಾಮನ್ ಸೆನ್ಸ್ ಅಂಡರ್ಸ್ಟುಡ್ ಅಂತ ಅಲ್ವಾ. ಕರ್ಮಣ ಅಥವಾ ಅಂತಃಕರಣ ಶುದ್ಧಿದ್ವಾರೇಣ ಜ್ಞಾನಾಂಗತ್ವ ಉಪತ್ತೇ ತದ್ವಾಕ್ಯಂ ಸಾರ್ಥಕಂ. ತದ್ವಾಕ್ಯ ಅಂದರೆ ಯಾವುದು? ಕರ್ಮದಿಂದ ಮೋಕ್ಷ ಆಗ್ತದೆ ಎಂಬುವಂಥ ವಾಕ್ಯ ಸಾರ್ಥಕನೇ. ಅಥವಾ ಬ್ರಹ್ಮ ಜಿಜ್ಞಾಸ ಕರ್ತವ್ಯ. ಆದ್ದರಿಂದ ಏನು ಮಾಡಬೇಕು? ಬ್ರಹ್ಮ ಜಿಜ್ಞಾಸ ಮಾಡಬೇಕು. ಇದನ್ನೇ ಭಾಷೆಯೊಳಗೆ ಭಾಳ ಚಂದ ಹೇಳಿದರು. ಯಥೋ ನಾರಾಯಣ ಪ್ರಸಾದ ಮೃತೇ ನ ಮೋಕ್ಷ. ನಾರಾಯಣ ಪ್ರಸಾದ ಇಲ್ಲಾರ್ದೇನೆ ಮೋಕ್ಷ ಇಲ್ಲ. ನಚ ಜ್ಞಾನಂ ವಿನಾ ಪ್ರತ್ಯರ್ಥ ಪ್ರಸಾದ. ಅಪರೋಕ್ಷ ಜ್ಞಾನ ಇಲ್ಲಾರ್ದೇನೆ ಪ್ರಸಾದ ಇಲ್ಲ. ನಚ ಜಿಜ್ಞಾಸಾಮಿನ ಜ್ಞಾನ. ಜಿಜ್ಞಾಸ ಇಲ್ಲಾರ್ದೇನೆ ಜ್ಞಾನ ಇಲ್ಲ. ಅಥೋ ಬ್ರಹ್ಮ ಜಿಜ್ಞಾಸ. ಅತಃ ಆದ್ದರಿಂದ ಹೀಗೆ ಬರೀ ಉಂಟ ಏನು ಅತಃ ಇವೆಲ್ಲ ಇರೋದರಿಂದ ಬ್ರಹ್ಮ ಜಿಜ್ಞಾಸ ಮಾಡಿ ಅದರಿಂದ ಅಪರೋಕ್ಷ ಜ್ಞಾನ ಭಗವದ್ಭಕ್ತಿ ದ್ವಾರ ಪರಮಾತ್ಮ ಪ್ರಸಾದ ಮಾಡೋದು ಮೋಕ್ಷ. ಮೋಕ್ಷ ಇದರಿಂದ ಆಗ್ತದೆ. ಪ್ರಸಾದ ಪ್ರಸಾದ ಇದರಿಂದ ಆಗ್ತದೆ ಅಪರೋಕ್ಷ ಜ್ಞಾನ. ಭಕ್ತಿಯಿಂದ ಕೂಡ ಅಪರೋಕ್ಷ ಜ್ಞಾನ ಇಲ್ಲ. ಅಪರೋಕ್ಷ ಜ್ಞಾನ ಎದರಿಂದ ಆಗ್ತದೆ? ಜಿಜ್ಞಾಸ. ಅಥವಾ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಅಥರ್ಷಕ್ಕೆ ಏನು. ಇದನ್ನೇ ನಮ್ಮ ಟೀಕಾರಾಯರು ಸುಂದರವಾಗಿ ಸುಧಾ ಹೇಳ್ತಾರೆ. ಒಂದು ಮಿನಿಟ್ ಯದ್ಯಪಿ ನ ಜಿಜ್ಞಾಸಾಯ ಸ್ವರ್ಗಾದಿ ರೂಪ ಅಭ್ಯುದಯ. ಜಿಜ್ಞಾಸಾದಿಂದ ಸ್ವರ್ಗ ಮೊದಲಾದ ಅಭ್ಯುದಯ ಆಗಂಗಿಲ್ಲ. ಪ್ರಯೋಜನ ಆಗ್ಬೋದು, ಅದೇ ಮುಖ್ಯ ಅಲ್ಲ. ತಥಾಪಿ ಮೋಕ್ಷೋ ಭವಿಷ್ಯತಿ ತಸ್ಯ ಅನನ್ಯ ಸಾಧ್ಯತ್ವ. ಮೋಕ್ಷ ಸಾಧನವನ್ನೇ ಮೋಕ್ಷ ಸಾಧನೆ ಯಾವುದು? ಸಾಕ್ಷಾತ್ ಭಗವಾನೇವ ಮೋಕ್ಷ ಸಾಧನ ದೇವರೇ. ಹಂಗೆ ನೋಡಿದರೆ ಮೋಕ್ಷ ಪಣ ಯಾರು? ಅವನೇ ಅಲ್ಲ. ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ಬಂಧನ ಮಾಡೋನು ಅವನೇ. ಸಾಧನಂಚ ದ್ವಿವಿಧ. ಸಾಧನ ಎರಡು. ಒಂದು ಸಿದ್ಧಂ ಅಸಿದ್ಧಂ. ಸಿದ್ಧ ಸಾಧನ ಅಸಿದ್ಧ ಸಾಧನ. ತತ್ರ ಅಸಿದ್ಧಂ ಉತ್ಪಾದ್ಯಂ ಪರಕಾಮಿ. ಯಾವ ಅಷ್ಟ ನಮಗಿನ ಸಿಕ್ಕಿಲ್ಲ ಅದನ್ನು ಸಾಧನ ಹುಡ್ಕೋಬೇಕು. ಯಾಗ ಸ್ವರ್ಗಕ್ಕೆ ಸಾಧನೆ ಯಾವುದು? ಯಜ್ಞ. ಅದನ್ನು ನಾವು ಪ್ರಯತ್ನ ಮಾಡಿ ಯಜ್ಞ ಮಾಡಬೇಕು. ಯಜ್ಞ ಸ್ವರ್ಗಕ್ಕೆ ಸಾಧನವಾದ ಯಜ್ಞ ನಾವು ಪ್ರಯತ್ನದಿಂದ ಅದನ್ನು ಹುಟ್ಟಿಸ್ಬೇಕು. ಅದು ಯಜ್ಞ ಮಾಡ್ಕೋಬೇಕು. ಇದು ಅಸಿದ್ಧವಾದ ಸಾಧನವನ್ನು ಸಿದ್ಧ ಮಾಡಿ ಸ್ವರ್ಗಕ್ಕೆ ಹೋಗಿ. ಸಿದ್ಧ ಸಾಧನೆ ಯಾವುದು? ಮೋಕ್ಷಕ್ಕೆ ದೇವರೇ. ನಾವು ದೇವ್ರು ಹುಟ್ಟಿಸ್ತೀವಿ. ಯಾಕೆ ಹೆಂಗೆ ನಾವು ಹುಟ್ಟಿಸ್ತೀವೋ ಏನು ಹುಟ್ಟಿಸೋಬೇಕಾಗಿದೆ ದೇವರನ್ನು. ಏನು ಸಿದ್ಧ ಸಾಧನ ದೇವ್ರ ನೀವು ಮೋಕ್ಷಕ್ಕೆ ಸಿದ್ಧ ಆಗ್ಯದ ಅಂದ್ರೆ ಹೇಳಿದ್ರು. ಇನ್ನೊಂದು ದೃಷ್ಟಾಂತ ಕಡಿಯುವ ಕ್ರಿಯೆಗೆ ಸಾಧನೆ ಯಾವುದು? ಕೊಡ್ಲದ ಸಾಧನದ ಇಲ್ಲ. ಮತ್ತೆ ಯಾಕೆ ಕಡ್ದಿಲ್ಲ? ಸವ್ಯಾಪಾರೀಕರಣ. ಯದ್ಯಪಿ ಛೇದನ ರೂಪ ಕ್ರಿಯಾಕ್ಕೆ ಪ್ರಧಾನ ಸಾಧನ ಸಿದ್ಧ ಇದೆ. ಮತ್ತು ಯಜ್ಞ ಸಿದ್ಧ ಅಲ್ಲ. ನಾವು ತಂಗಿ ತಂದು ಎಲ್ಲ ಮಾಡಬೇಕು. ಆ ಸಾಧನವನ್ನು ಸಂಪಾದನೆ ಮಾಡಿ ಆಮೇಲೆ ಮಾಡೋದು ಇದು ಪ್ರಧಾನ ಸಿದ್ಧ ಅದ. ಆದರೂ ಯಾಕೆ ಛೇದ ಆಗಿಲ್ಲ?
ಸಾಧನ ಏನೋ ಮತ್ತೆ ಯಾಕೆ ಕಡೆಗೆ ಯಾಕೆ ಕಳೆದಿಲ್ಲ ಕ್ರಿಯಾ ಅಂದ್ರೆ ಅರ್ಥ ಏನಾಯ್ತು ಕ್ರಿಯಾಶೀಲವಾದ ಕೊಡ್ಲಿ ಛೇದನಕ್ಕೆ ಸಾಧನ ಹಂಗೆ ಪರಮಾತ್ಮ ಸಿದ್ಧ ಸಾಧನ ಮೋಕ್ಷಕ್ಕೆ ಸಿದ್ಧ ಅದರ ಕ್ರಿಯಾ ಏನೋ ಅದರಲ್ಲಿ ನಾವು ಪ್ರಸನ್ನತೆ ಹುಟ್ಟಿಸ್ಬೇಕು ನಮ್ಮ ಬಗ್ಗೆ ಅವನಿಗೆ ಪ್ರಸಾದ ಬರೋ ಹಂಗೆ ಮಾಡಬೇಕು ಅವಾಗ ಅವನಿಗೆ ಮೋಕ್ಷ ಕೊಡ ದೇವರು ಯಾವಾಗ ಮೋಕ್ಷಕ್ಕೆ ಸಾಧನ ಅವನಿಗೆ ಕೊಡೋ ಅವನೇ ಸವ್ಯಾಪಾರೀಕರಣ ಅಂದ್ರೇನು ನಾವು ಅವನಿಗೆ ಭಗವಾನಿತಿ ಮುಮುಕ್ಷುನ ಸವ್ಯಾಪಾರೀಕರಣೀಯ ದೇವರನ್ನು ಮೋಕ್ಷ ಕೊಡುವನ್ನ ಮಾಡ್ಕೋಬೇಕು ವ್ಯಾಪಾರ ಪ್ರಸನ್ನತ ಅವನು ಪ್ರಸನ್ನ ಆಗಿ ಮಾಡಬೇಕು ನಿಗಡಾದಿ ಮೋಕ್ಷಕೇಶ್ವರ ರಾಜಾದಿ ಯಥಾದರ್ಶನ ಏನು ಕಂಡದ್ದು ಹೇಳ್ರಿ ನಮ್ಮನ್ನು ಜೈಲಿನ ಬಿಡಿಸೋರು ಯಾರು ರಾಜ ಇದೇ ನಮ್ಮ ಧ್ಯಾನ ಮತ್ತು ನಮ್ಗೆ ಗೊತ್ತಿಲ್ಲ ಪ್ರಸನ್ನತೆ ಬಂದಿಲ್ಲ ನಾವು ಹಾಗಾದ್ರೆ ದೇವರ ಪ್ರಸಾದವು ಮೋಕ್ಷಕ್ಕೆ ಸಾಧಾರ ಅದು ಪ್ರಮಾಣೇನು ಯಶ್ಯ ಪ್ರಸಾದ ಪರಮಾತ್ಮ ಸಂಸಾರ ಮುಚ್ಚತೇನ ಪದೇನ ಅದಲ್ಲದೆ ಯಾವನ ಪ್ರಸಾದದಿಂದ ಈ ಸಂಸಾರ ಮುಕ್ತ ಆಗ್ತದೆ ಬ್ಯಾರೆಯಿಂದ ಅಲ್ಲ ವ್ಯಾಪಾರ ಪ್ರಾಧಾನ್ಯೋಕ್ತಿಷ್ಟ ಇಂದ್ರಿಯಾತ್ ಸನ್ನಿಕಲ್ಪ ಪ್ರತ್ಯಕ್ಷ ಮೋಚಕ ಈಶ್ವರ ಅದೇನು ಹೇಳಿದ್ರು ಪ್ರಸನ್ನತೆಯಿಂದ ಕೂಡಿದ ಪರಮಾತ್ಮನೇ ಮೋಕ್ಷಕ್ಕೆ ಸಾಧನ ಭಕ್ತೇವ ತುಷ್ಟಿಮಭ್ಯೇತಿ ಭಕ್ತಿಯಿಂದೇ ಪರಮ ಸಂತುಷ್ಟ ಆಗ್ತಾನ ವಿಷ್ಣು ನಾನೇನ ಕೇನಚಿತ್ ವಿಷ್ಣು ಪರಮಾತ್ಮ ಭಕ್ತಿ ಬಿಟ್ಟು ಆಗಂಗಿಲ್ಲ ಸ್ವರ್ಗಾದಿ ಹೇತು ಪ್ರಸಾದ ಮಾತ್ರ ಕರ್ಮಾದಿ ಸಾಧ್ಯ ಸ್ವರ್ಗ ದೇವರ ಪ್ರಸಾದದಿಂದ ಸ್ವರ್ಗ ಆಗ್ತದೆ ಈ ಕರ್ಮಗಳನ್ನು ಮಾಡಿದ ಕರ್ಮಣ ಪ್ರಥಮ ಪ್ರೋಕ್ತ ಪ್ರಸಾದ ಹೋಮ ರೋಮ ಗಿಮ ಮಾಡೋದ್ರಿಂದ ಪ್ರಸಾದ ಆಗ್ತದೆ ಎಲ್ಲ ಅದು ಎದಕ್ಕೆ ಉಪಯೋಗ ಬರ್ತದೆ ಇಲ್ಲ ಅದಮ್ಮ ಇನ್ನು ನೀವು ಬರೀ ಪಾಠ ಪ್ರವಚನ ಮಾಡ್ತೀನಿ ಪ್ರಸಾದ ಆಗ್ತದೆ ಮಧ್ಯಮ ಪ್ರಸಾದ ಅಪರೋಕ್ಷ ಜ್ಞಾನ ಆಗಲಿಂತ ಪರೋಕ್ಷ ಜ್ಞಾನವಾದ ಮೇಲೆ ನೀವೇನು ಭಕ್ತಿ ಮಾಡ್ತಿಲ್ಲ ಅದು ಉತ್ತಮ ಪರಮ ಪ್ರಸಾದ ಹಾಗಾದರೆ ಪ್ರಸಾದವ ನಾಮ ಇಚ್ಛಾ ವಿಶೇಷ ಭಗವಂತನ ಇಚ್ಛಾ ವಿಶೇಷ ಗುಣಾಂತರ ಅವಮಾನ ನ ಕಶ್ಚಿತ್ ಇನ್ನೊಂದೇನು ಅಲ್ಲ ಅಂದರೂ ತಪ್ಪಿಲ್ಲ ದೇವರ ಇಚ್ಛಾ ವಿಶೇಷ ಪ್ರೀತಿ ವಿಶೇಷವೇ ಪ್ರಸಾದ ಆ ಪ್ರಸಾದ ಬರಬೇಕಾದ್ರೆ ಭಕ್ತಿಯ ದೇವರನ್ನು ನಾವು ಆ್ಯಕ್ಟಿವ್ ಮಾಡಬೇಕಾದ್ರೆ ಆ್ಯಕ್ಟಿವ್ ಇದ್ದಾನೇನು ಹಾಗಿಲ್ಲ ನಮ್ಮ ಮೋಕ್ಷಕ್ಕಾಗಿ ಅವನನ್ನು ನಾವು ಪ್ರಸನ್ನತೆ ಮಾಡಿ ಆ ಪ್ರಸನ್ನತೆ ಮಾಡಿ ಅವನ ಅಸಾಧಾರಣ ಪ್ರೀತಿ ಮಾಡಬೇಕು ಅದಕ್ಕೆ ಭಕ್ತಿ ಅಂತ ಅದಕ್ಕೆ ಪರಮೇಶ್ವರ ಭಕ್ತಿಯನ್ನ ಪರಮಾತ್ಮನ ಭಕ್ತಿ ಅಂದರೆ ಎಲ್ಲಿ ಸುಧಾರಣೆಗೆ ಬರ್ತದೆ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವಜ್ಞಾನ ಪೂರ್ವಕ ಸ್ವಾತ್ಮಾತ್ಮಿ ಸಮಸ್ತ ವಸ್ತುಭ್ಯೋನೇಕ ಗುಣಾಧಿಕ ಅಂತರಾಯ ಸಹಸ್ರೇಣ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಇದು ಟಿಕಾರ ಈಗ ವಾಕ್ಯ ಇದು ಮಹಾತ್ಮ ಜ್ಞಾನ ಪೂರ್ವಸೋ ಮಧ್ವಾಚಾರ್ಯ ಇದು ಅದರಲ್ಲಿ ವಿಸ್ತಾರ ಈ ಭಕ್ತಿಯ ವಿಸ್ತಾರವನ್ನು ನಾಳೆ ಹೇಳ್ತೇವೆ ಅಲ್ಲಿ ಭಕ್ತಿ ಮಾಡ್ತಾರೆ